ಗುರುದೇವ ಆತ್ಮಾನಂದ ಅವರು ಏನು ಹೇಳ್ತಾರೆ ನೋಡೋಣ. ಪುಣ್ಯದ ಜೋರು ಇದ್ದವರಿಗೆ ಮಾತ್ರ ಆಧ್ಯಾತ್ಮದ ಕಡೆಗೆ ಒಲವು ಇರುತ್ತದೆ. ಬ್ರಹ್ಮನಿಷ್ಠರ ಸ್ಥಿತಿಗತಿ ನಿಲುವುಗಳು ತಿಳಿಯಬೇಕಾದರೆ ಅನಂತ ಜನ್ಮಗಳ ಪುಣ್ಯವೇ ಬೇಕು. ಪಾಪಿಗೆ ಸ್ವರೂಪದ ಜ್ಞಾನವನ್ನು ಬೋಧ ಮಾಡಿದರೆ ಅದು ಕಾದ ಕಬ್ಬಿಣದ ಮೇಲೆ ನೀರು ಸುರಿದಂತೆ ಆಗುತ್ತದೆ. ಮಧ್ಯಮ ಅಧಿಕಾರಿಗೆ ಬೋಧ ಮಾಡಿದರೆ ಅದು ಕಮಲದ ಎಲೆಯ ಮೇಲಿನ ನೀರಿನ ಹನಿಯಂತೆ ಉರುಳಿ ಹೋಗುತ್ತದೆ. ಉತ್ತಮಾಧಿಕಾರಿಗೆ ಅದನ್ನು ಬೋಧಿಸಿದರೆ ಅದು ಚಿಪ್ಪಿನೊಳಗಿನ ಮುತ್ತಿನಂತೆ ಫಲಿಸುತ್ತದೆ. ಏನು ಹೇಳ್ತಾರ ಅಂದ್ರೆ, ಪುಣ್ಯದ ಜೋರು ಇದ್ದವರಿಗೆ ಮಾತ್ರ ಆಧ್ಯಾತ್ಮದ ಕಡೆಗೆ ಒಲವು ಇರುತ್ತದೆ. ನಾವೆಲ್ಲರೂ ಈ ಆಧ್ಯಾತ್ಮವನ್ನು ಕೇಳಬೇಕು, ತಿಳ್ಕೋಬೇಕು, ನಮ್ಮ ಜೀವನದೊಳಗೆ ಅಳವಡಿಸಿಕೊಳ್ಳಕ್ಕೆ ಪ್ರಯತ್ನ ಮಾಡಬೇಕು ಅಂತ ಅಭಿಲಾಷೆಯನ್ನು ಹೊಂದೇವಿ. ಈ ಮನಸ್ಥಿತಿ ಇಟ್ಕೊಂಡೆ ಇಲ್ಲಿಗೆ ಬಂದಿರಿ ನೀವು, ಏನಿಲ್ಲ. ಇಲ್ಲಿ ಎದಕ್ಕೆ ಬರ್ತೀರಿ? ಶಾಂತ ಐತಿ, ಮನೆಯಾಗ ಕಿರಿಕಿ ಐತಿ, ಇಲ್ಲಿ ಬಂದು ಸುಮ್ಮನೆ ನಿದ್ದೆ ಮಾಡ್ಬೇಕಂತ ಬರ್ತೀರಿ. ಇಲ್ಲಿ ಎದಕ್ಕೆ ಬರ್ತೀವಿ? ಇದನ್ನು ಕೇಳಬೇಕು, ತಿಳ್ಕೋಬೇಕು, ಮತ್ತು ಮನಸ್ಸಿಗೆ ನೆಮ್ಮದಿಯನ್ನು ಪಡ್ಕೋಬೇಕು, ಪೂರ್ಣ ನೆಮ್ಮದಿಯನ್ನು ಹೊಂದಾಕ ನಾವು ಪ್ರಯತ್ನ ಮಾಡಬೇಕು. ಆಚಾರ್ಯ ಹೇಳೋದು ಕರೆಕ್ಟ್ ಐತಿ ಅಂತ ಅನಿಸ್ತತಿಲ್ರಿ. ಈ ಭಾವ ಬರಬೇಕಾದ್ರೆ, ಇದನ್ನು ತಿಳ್ಕೊಬೇಕಂತಕ್ಕಂಥ ಭಾವ ಬರಬೇಕಾದ್ರೆ ಅನಂತ ಜನ್ಮಗಳ ಪುಣ್ಯದ ಫಲ. ಶಿವಾನಂದಜ್ಜವರು ಹೇಳ್ತಾರೆ ಇದ್ರ ಬಗ್ಗೆ. ನಮ್ಮ ಪಾಪವು ಶ್ರವಣಕ್ಕೆ ಬರಗೊಡುವುದಿಲ್ಲ, ಬಂದರೂ ತಿಳಿಗೊಡುವುದಿಲ್ಲ, ತಿಳಿದರೂ ನಡೆಗೊಡುವುದಿಲ್ಲ. ನೋಡ್ರಿ, ನಮ್ಮನ್ನ ಇಲ್ಲಿಗೆ ಬರಗೊಡುದಿಲ್ಲ ಅಂತ ಏನಿದ್ರ ಪಾಪ ಇದ್ರ ಅಕಸ್ಮಾತ್ ಬರಬಹುದ್ರಿ, ಬಂದು ಕುಂದಿರಬಹುದು. ಆದ್ರೆ ಪ್ರವಚನ ಹೇಳಿದ್ದು ತಿಳಿಯುವುದಿಲ್ಲ. ಬರುದ ಕಷ್ಟ ಐತಿ, ಬಂದಿಂದ ತಿಳಿಯುವುದು ಅದಕ್ಕಿಂತ ಕಷ್ಟ. ತಿಳಿಯೋದ್ರಕ್ಕಿಂತ ಉಳಿದು ಇನ್ನೂ ಕಷ್ಟದ ಅಂತ. ಅದು ಹೆಂಗ್ಯಾಂಗ ಹಿಂದಿನ ಪುಣ್ಯ, ಹಿಂದೆ ನಾವು ಇದನ್ನು ಕೇಳಿದ ಅಭ್ಯಾಸ, ಹೆಚ್ಚೆಚ್ಚು ಮತ್ತೆ ಇದನ್ನು ತಿಳ್ಕೊಬೇಕಂತಕ್ಕಂಥ ಅಭಿಲಾಷೆ ನಮ್ಮ ಒಳಗೆ ಹೆಚ್ಚಾಕೋತ ಹೋಗ್ತದ್ರಿ. ಆಧ್ಯಾತ್ಮದ ಮ್ಯಾಗ ಪ್ರೇಮ ಆಗ್ತದೆ. ನಾನು ನಿನ್ನೆ ಒಂದು ಮಾತು ಹೇಳಿ ಗೊತ್ತೀನಿ ನಿಮಗೆ, ಯಾವುದ್ರ ಮ್ಯಾಗ ಪ್ರೇಮ ಇರ್ತೈತಿ ಅದು ನಮಗೆ ಹೆಚ್ಚು ಪರಿಣಾಮ ಕೊಡ್ತದ ಅಂತ. ನಮಗೆ ಈಟೀಟ ಪ್ರೇಮ ಆಗಕತ್ತೈತಿ ಅದ್ರ ಮ್ಯಾಗ, ಆಧ್ಯಾತ್ಮದ ಮ್ಯಾಗ. ಆ ಪ್ರೇಮ ಗಾಢಾಕೋತ ಹೋಗ್ಬೇಕ್ರಿ. ಅದು ವ್ಯಾಪಕವಾಗಿ ನಮ್ಮೊಳಗೆ ಏನಾಗಬೇಕು, ವ್ಯಾಪಿಸ್ಕೋಬೇಕು ಅಧ್ಯಾತ್ಮದ ಬಗ್ಗೆ ಅಭಿಲಾಷೆ. ಅದು ಹೆಂಗ್ಯಾಂಗ ದಿನಂಪ್ರತಿ ನಾವು ಪ್ರವಚನ ಕೇಳ್ತೇವಿ, ಹೆಂಗ್ಯಾಂಗ ಕೇಳಿದ್ದನ್ನು ಮನನ ಮಾಡ್ಕೋತ ಹೋಗ್ತೇವ್ರಿ, ನಮ್ಮೊಳಗೆ ಇದರ ಶಕ್ತಿ ಹೆಚ್ಚಾಗ ಅವಾಗ ತಾನ ಅರ್ಥ ಆಕತ್ತತ್ರಿ ಅಧ್ಯಾತ್ಮ. ನೀವು ಫಸ್ಟ್ ಬಂದಾಗ ಹೆಂಗೆ ತಿಳಿತಿತ್ತು, ಈ ಕೇಳಿದಂಗೆ ದಿನದಿನಕ್ಕೆ ಅದರ ತಿಳ್ಕೊಳ್ತಕ್ಕಂಥ ಶಕ್ತಿ ಏನಾಗತೈತಿ, ಹೆಚ್ಚಾಗ್ತದೆ. ಒಮ್ಮಕ್ಲೇ ಬರೋದಿಲ್ಲ. ಒಬ್ಬ ಹೆಣ್ಮಗ ಹೊಟ್ಟಿಲೆ ಆಗ್ಯಾಳಂದ್ರೆ 9 ತಿಂಗಳು ಕಾಯ್ಬೇಕದ, ಕೂಸ್ ಬೆಳಗ್ಗೆ ದೊಡ್ಡದಾಗಿ ಹೊರ ಬರ್ಬೇಕಾದ್ರೆ. ಆಗ ಹೊಟ್ಟಿಲೆ ಆಗ್ಯಾಳಂದ್ರೆ ಆಗ ಹಡ್ದು ಬಿಡಕ್ಕೆ ಬರ್ತೈತಿ. ಹಂಗ ಹೇಳಿದ ಕೂಡ್ಲೇನ ನಮಗಿದು ಇದಾಗೋದಿಲ್ಲ. ಆದರೂ ಇದ್ರ ಕಡೆ ಮನಸ್ಸಾಗಬೇಕಾದ್ರೆ, ಒಲವಾಗಬೇಕಾದ್ರೆ, ಇದೇನು ಗುಡ್ಡ ಐತಲ್ಲ ಮನೆಗೇರಮ್ಮನ ಗುಡ್ಡ, ಅಷ್ಟು ನಿಷ್ಕಾಮ್ ಪುಣ್ಯ ಮಾಡಿದ್ರೆ ಇದು ಸಿಗುತ್ತದಂತ ನೋಡ್ರಿ ಆಧ್ಯಾತ್ಮ ಜ್ಞಾನ. ಮನೆಗೇರಮ್ಮನ ಗುಡ್ಡ ಐತಲ್ಲ, ಅಷ್ಟ್ರಿ ನಿಷ್ಕಾಮ್ ಪುಣ್ಯ ಇರ್ಬೇಕು ನಮ್ಮದು. ಅಂದ್ರೆ ಯಾವುದೂ ಫಲಾಪೇಕ್ಷೆ ಇಟ್ಕೊಳ್ಳಾರ್ದು ಇನ್ನೊಬ್ರಿಗೆ ಹಿತ ಮಾಡಿರ್ಬೇಕ್ರಿ, ಪುಣ್ಯ ಪರೋಪಕಾರಗಳನ್ನು ಮಾಡಿರ್ಬೇಕು. ಅಂತ ಪುಣ್ಯದ ಸ್ಟಾಕ್ ಇತ್ತಂದ್ರೆ ಇಲ್ಲಿ ಬರ್ಬೋಡ್ತಂತ. ಬಂದಿಂದ ಇನ್ನಷ್ಟು ಪುಣ್ಯ ಶೇಖರಣೆ ಆತಂದ್ರೆ ತಿಳಿಯಾಕತ್ತಂತ. ಮತ್ತಷ್ಟು ಪುಣ್ಯ ಶೇಖರಣೆ ಆತಂದ್ರೆ ನಮ್ಮೊಳಗೆ ಅದು ಉಳಿಯಾಕತ್ತ, ಅಂದ್ರೆ ನಮ್ಮ ಜೀವನದೊಳಗೆ ಅದು ಆಚರಣೆಗೆ ಬರಾಕತ್ತ. ಅಂದ್ರೆ ನಮಗೆ ಬರಾಕ್ ಹಚ್ಚೈತಿ, ತಿಳಿಯಾಕ ಹತ್ತೈತಿ, ಉಳಿಯಾಕ ಹತ್ತೈತಿ. ಅಂದ್ರೆ ಪುಣ್ಯವಾನ್ರದಿರೋ ಪಾಪಾತ್ಮರದಿರ? ಹಾಂ ಹೇಳ್ರಿ, ಅದ್ರಾಗೂ ಮತ್ತೆ ಡೌಟ್ ಅದ, ಅದೇವೋ ಏನೋ ಇಲ್ಲೋ ಅಂತ. ಅದೇ ಅನ್ನಂಗಿಲ್ಲ. ಅದನ್ನೇ ಇಲ್ಲಿ ಹೇಳ್ತಾರೆ ನೋಡ್ರಿ,
ಆತ್ಮಾನಂದ ಅಜ್ಜಿಯವರು ಅದನ್ನೇ ಹೇಳ್ತಾರೆ. ಪುಣ್ಯದ ಜೋರು ಇದ್ದವರಿಗೆ ಮಾತ್ರ ಆಧ್ಯಾತ್ಮದ ಕಡೆಗೆ ಒಲವು ಇರುತ್ತದೆ, ಇಲ್ಲಿಕಂದ್ರೆ ಇರಾಕ ಸಾಧ್ಯನೇ ಇಲ್ಲ. ನೋಡ್ರಿ ನೀವು ಯಾರಿಗಾರಿ ಹೇಳಿರ್ಬೇಕಾರೆ ಆಧ್ಯಾತ್ಮ ಅದನ್ನು ಮಾತ್ರ ಹೇಳ್ಬೇಡ ನನಗಂತಾರ. ಯಾಕ ಪಾಪಿಷ್ಟ್ರಿಗೆ ಜ್ಞಾನದ ವಿಚಾರ ಹೇಳಕತ್ರ ಕಿವಿಯಾಗ ಕೀಲ ಬಡ್ದಂಗೆ ಆಕತಿ, ಊಟ ಬಡ್ದಂಗೆ ಆಕತಿ. ಅದನ್ನೇನು ಹೇಳ್ತಿ ಹೋಗಂತಾರ ಅವ್ರಿಗೆ ಹೋಗುದಿಲ್ಲ ಅದು ಒಳಗ. ನೋಡ್ರಿ ನೀವು ಯಾರ ಸಂಸ್ಕಾರ ಹೆಂಗಿರ್ತತಿ ಅಂಥವ್ರ ಸಂಘ ಮಾಡ್ತಿರ್ತಾರ ಅವರು. ದುಷ್ಟ್ರ ಸಂಘನ, ಸಜ್ಜನರ ಸಂಘನ. ಒಂದು ಟವಳಿ ಇರ್ತಾವ್ರಿ ಅವು, ಸುಟ್ಟ ಸೇದವ್ರದೊಂದು ಟವಳಿ, ಎಲ್ಲಡಿಕೆ ಹಾಕೊಳ್ಳೋರ್ದೊಂದು ಟವಳಿ ಅಂತ ಇರೋದಲ್ರಿ, ಒಂದು ಗುಂಪು ಅಂತ ಇರ್ತಾವ್ರಿ ಅವು. ನೋಡ್ರಿ ಹಂಗೆ ನಮ್ದೊಂದು ಸತ್ಸಂಗದ ಗುಂಪಿದೆ. ಇದನ್ನ ಕೇಳ್ಬೇಕು ತಿಳ್ಕೊಬೇಕು ಅನ್ನೋ ಮನಸ್ಥಿತಿ ಇರೋರು ಅಷ್ಟರು ಇಲ್ಲಿ ಕೂಡ್ತೇವೆ. ನೋಡಿ ಒಂದಾಭಿಲಾಷೆ ಇರ್ತಕ್ಕಂಥ, ಒಂದ ಮನೋವೃತ್ತಿ ಇರ್ತಕ್ಕಂಥ, ಒಂದ ಕಡೆ ಮಾರ್ಗ ಇರ್ತಕ್ಕಂಥ ಅವ್ರು ಏನು ಮಾಡ್ತಾರೆ ಅಲ್ಲಿ ಕೂಡ್ತಾರೆ. ಅವ್ರು ಅಲ್ಲಿ ಕೂಡವ್ರನ್ನ ಇಲ್ಲಿ ಕೂಡಿಸ್ರಿ ನೋಡುನು, ಇವ್ರನ್ನ ಹೋಗಿ ಅಲ್ಲಿ ಕೂಡಿಸ್ರಿ ನೋಡುನು. ಹಾಂ ಬರೋದನ್ನ ಇಲ್ರಿ. ನಿಮ್ಮ ದಿಕ್ಕಿಗೆ ಸಹ ನಮಸ್ಕಾರ ನಮಗೆ, ನಾವು ಅಲ್ಲಿ ಅಂತಾರ. ಯಾಕೆ ಇದನ್ನ ಯಾಕೆ ಹೇಳಾಕತ್ತೀವಿ ಅಂತಂದ್ರೆ ನಮ್ಮ ಪಾಪ ನಮ್ಮನ್ನು ಶ್ರವಣಕ್ಕೆ ಬರ್ಕೊಡೋದನೇ ಇಲ್ಲದು. ನಾವು ಇಲ್ಲಿ ಬರಾಕತ್ತೇವಿ ಅಂತಂದ್ರೆ ಪುಣ್ಯ ಒದಗಿ ಬಂದತಿನ ಅಂತಾರೆ. ಮೊದ್ಲಿಗೆ ಬರ್ತಿದ್ರೇನ್ರಿ ಬಸಣ್ಣ ಕರೆದ್ರಿ ನೀವು? ಅದಿರ್ಬೇಕಲ್ಲದ ಕೂಡಿ ಬರೋ ತನಕ. ಶಿವಗಣ್ಣಾರಂತಿ ವಾದ ಮಾಡ್ತಿದ್ರು ಅವಾಗ, ವಾದ ಮಾಡ್ತಿದ್ರು. ಹಾಂ ತಿಳಿಬೇಕಲ್ಲದ. ಹಾಂ ಅಲ್ರಿ ಆತ್ರಿ ಅದ ಅಲ್ಲಿ ತನಕ ಬರಿಸ್ಕೊಡ್ಲಿಲ್ಲ ಅದು. ಯಾಕೆ ಯಾಕ್ರಿ ನೋಡ್ರಿ ಇವತ್ತು ಅದು ಹೆಂಗ ಅಂತೀರಿ ನೀವು ಸುಳ್ಳು ಅಂತ, ಹೆಂಗ್ ಅಂತೀರಿ ನೀವು ಅಂತಿದ್ರು. ಅದು ತಿಳ್ದಂಗೆ ಏನಾಗ್ತದ ರೀ, ಪರಿಣಾಮ ಹಾಕೋತ ಹೋಗ್ತದೆ. ಹಂಗೆ ವಾದ ಮಾಡ್ಬೇಕ್ರಿ, ಚರ್ಚೆ ಮಾಡ್ಬೇಕು. ಅದದ್ರಿ ಅದು ಕೂಡಿ ಬರೋ ತನಕನು ನಾ ಯಾಕೆ ಹೇಳ್ತೇನೆ ರೀ, ಕರೆದ್ರು ಬರೋದಿಲ್ಲ, ಏನಾದರೂ ಬಿಡುದು. ಅದ್ರ ರುಚಿ ತಗೋಬೇಕು, ಪುಣ್ಯ ಕೂಡಿ ಬರ್ಬೇಕ್ರಿ. ರುಚಿ ಅಂತ ಅರ್ಲದ ಹಿಂದಿನ ಜನ್ಮದ ಪಾಪಶೇಷ ಸರಿತಿ ಅಂತಂತಂದ್ರೆ ಅದ್ರ ಒಲವಿನ ಪರಿಣಾಮ ಹೆಚ್ಚಾತಂದ್ರೆ ತನ್ನ ಎಬ್ಬಿಸಿಕೊಂಡು. ಇನ್ನೊಂದು ಮಾತು ಹೇಳ್ತಾರೆ ರೀ ಮಹಾತ್ಮರು, ನೆರೆಮನೆ ಒಳಗೆ ಬ್ರಹ್ಮ ಜಿಜ್ಞಾಸ ನಡೆದ್ರು ಹೋಗ್ಬಿಡುದಿಲ್ಲ ಅಂತ್ರಿ. ಪಾಪದ ಅಂಶ ಇದ್ರೆ ಮಗ್ಲ ನಡೀತಿರ್ಲಿ, ಅದ ಬರುದಿಲ್ಲ ಅವ್ರ. ಗೊತ್ತಳದಂತಾರ ಅವ್ರ, ಖಾಲಿ ಪುರಟದಂತಾರ ಅವ್ರ, ಹಿಡಿದಿಲ್ಲದವ್ರಿ. ಅದನ್ನ ಮುಗಿಸೇವ್ ನಾವು. ಅದೇನು ಕುಂತ ಏನು ಹೇಳ್ತಾರ ಅವ್ರದ್ದು ಹಣೆ ಬರ, ಅವ್ರ ಜಾತಕನ ಗೊತ್ತತ್ ನಮಗಂತಾರ ಅವ್ರು. ಯಾಕೆ ಹಂಗಾಕತ್ರಿ ಅದು ವಾದ ಮಾಡೋಂಗಿಲ್ರಿ. ಯಾರ ಜೋಡಿನ ವಾದ, ಟಗರಿನ ಗೋಷ್ಠಿ ಅಂತಾರ ಅದಕ್ಕೆ. ನೆಲವನು ಮುಗಿಲನು ಹೊಲೆವುರೆಂಟೆ ಅಂದವರ, ಹೊಲೆವರು ಹೊಲೆವರೆನಬೇಕು ಮೂರ್ಖನಲ್ಲಿ ಕಲಹವೇ ಬೇಡೆಂದು ಸರ್ವಜ್ಞ. ನೆಲವನು ಮುಗಿಲನು, ಈ ನೆಲ ಮುಗುಲು ಕೂಡಿ ಹೊಲಿಯಾಕೆ ಬರ್ತದಂತ ಬರ್ತತನ. ಸರ್ವಜ್ಞ ಮಾತು ಹೇಳ್ತಾನ, ನೆಲವನು ಮುಗಿಲನು ಹೊಲೆವರುಂಟೆ ಅಂದವರನ್ನು ಕೂಡಿಸಿ ಹೊಲಿತಾರೆ. ಹೊಲೆವರು ಹೊಲೆವರನಬೇಕು ಮೂರ್ಖನಲ್ಲಿ ಕಲಹವೇ ಬೇಡೆಂದು. ಬರ್ತದೆ ಹೊಲಿಯಾಕೆ ಬರ್ತದೆ ಅನ್ಬೇಕ್ರಿ. ಯಾರಿಗೆ ಅವ ಹೊಲಿಯಾಕೆ ಬರ್ತದೆ ಅಂತಿರ್ತಾನಲ್ರಿ ಅವಾಗ ಬರೋದಿಲ್ಲನ್ರಿ. ಹೆಂಗ್ ಅಂತೀನಿ ಬರೋದಿಲ್ಲ ಅಂತ ಮತ್ತ ಅದನ್ನ ಹೇಳ್ಕೊಂತ ಕುಂದಿರ್ಬೇಕು. ಅವ ಮುಗಿದು ಬಿಡುದ್ರಿ. ವಾಣಿ ಐತಿ ಅಂತಂದ, ಹ್ಞೂ ಹೆಣಗಾರ ಹೋರಿ ಎರಡು, ಇದು ಹೆಣಗಾರ ಮತ್ತು ಕ್ವಾಣಮರಿನೂ ಈತೇನ ಅಂತ ಕೇಳೋದು. ಹ್ಞೂ ಅಂತ ನಾವು ಹಿಂಗೆ ಬಾ ದಾರಿ ಹಿಂಗೆ ಪಾರಾಗಿ ಹಿಂದಕ್ಕೆ ಸರ್ಕೊಂಡ್ಬಿಡೋದು. ಅವ್ರಿಗೆ ತಿಳಿದಿಲ್ಲ ಅದು. ಈಗ ನಮಗೆ ತಿಳ್ಕೊಳ್ತಕ್ಕಂಥ ಪುಣ್ಯ ಒದಗಿ ಬಂದೈತಿ, ನಾವು ಅದನ್ನ ಏನು ಮಾಡ್ಕೋಬೇಕ್ರಿ, ಉಪಯೋಗ ಮಾಡ್ಕೋಬೇಕು ಅಂತ. ಇಲ್ಲ ಅದನ್ನೇ ಹೇಳ್ತಾರೆ ನೋಡ್ರಿ, ಪುಣ್ಯದ ಜೋರು ಇದ್ದವರಿಗೆ ಮಾತ್ರ ಆಧ್ಯಾತ್ಮದ ಕಡೆಗೆ ಒಲವು ಇರುತ್ತದೆ. ಬ್ರಹ್ಮನಿಷ್ಠರ ಸ್ಥಿತಿಗತಿ ನಿಲುವುಗಳು ತಿಳಿಯಬೇಕಾದರೆ ಅನಂತ ಜನ್ಮಗಳ ಪುಣ್ಯವೇ ಬೇಕು. ಮಹಾತ್ಮರ ಸ್ಥಿತಿಗತಿ, ಮಹಾತ್ಮರು ಹೆಂಗದಾರ, ಅವ್ರ ಉಪದೇಶದೊಳಗೆ ಎಂಥ ಶಕ್ತಿ ಐತಿ, ಅವ್ರ ನಡತೆ ಹೆಂಗೈತಿ, ಅವ್ರ ಜೀವನ ಕ್ರಮ ಹೆಂಗೈತಿ, ಅವ್ರ ವಿಚಾರ ಶೈಲಿ ಹೆಂಗೈತಿ, ಅವ್ರ ಉಪದೇಶದ ಶೈಲಿ ಹೆಂಗೈತಿ, ಅವ್ರ ಬದುಕು ಹೆಂಗೆ ಸಾಗಿಸ್ತಾರ, ಇದೆಲ್ಲ ನಾವು ಅರ್ಥ ಮಾಡ್ಕೋಬೇಕಾದ್ರೆ, ತಿಳ್ಕೋಬೇಕಾದ್ರೆ ಅನಂತ ಜನ್ಮಗಳ ಪುಣ್ಯ ಬೇಕು ಅಂತ. ಇವೆಲ್ಲ ವಿಚಾರ ಮಾಡ್ಬೇಕ್ರಿ. ಆತ್ಮಾನಂದ ಅಜ್ಜ ಅವ್ರ ದುಡಿ ನಮ್ಮ ಗುರುಗಳು ಇರ್ತಿದ್ರಲ್ಲ, ಲಾಟನ್ ಹಚ್ಚೋದ್ರಿಂದ ಹಿಡಿದು
ಚಪ್ಪಲ್ ಬಿಡೋದ್ರಿಂದ ಹಿಡಿದ್ರಿ, ಸ್ನಾನ ಮಾಡೋದ್ರಿಂದ ಹಿಡಿದು ಎಲ್ಲ ಅಪೋರ್ ನೋಡಿ ತಿಳ್ಕೊಂತಿದ್ರಂತ ನಮ್ಮ ಗುರುಗಳು. ಚಪ್ಪಲ್ನ ಬಿಸಿಲಾಗಿ ಬಿಟ್ರೆ ಚಪ್ಪಲ್ ಎಲ್ಲಿ ಬಿಡಬೇಕು ಅನ್ನೋದು ಗೊತ್ತಿಲ್ಲ. ಬಾಳೆನ ಮಾಡಕ್ಕೆ ಬರೋದಿಲ್ಲ ಈ ಪ್ರಪಂಚ. ಪಾರಮಾರ್ಥ ಯಾವಾಗ ಸಾಧಿಸ್ತೀನಿ ನೀನು? ಚಪ್ಪಲ್ ಬಿಸಿಲಾಗಿ ಬಿಡಬಾರ್ದ್ರಿ, ಹರಿತಾವು, ಬಿಸಿಲು ಉಂಟು ಕೆಡ್ತಾವು. ಚಪ್ಪಲ್ ರಕ್ಷಣೆ ಮಾಡ್ಬೇಕ. ಚಪ್ಪಲ್ ನಮ್ಮನ್ನು ರಕ್ಷಣೆ ಮಾಡ್ತಾವಂದ್ರೆ ಅವನ್ನ ನಾವು ರಕ್ಷಣೆ ಮಾಡ್ಬೇಕಂತ ಆತ್ಮಾನಂದ ಅವ್ರು ಹೇಳ್ತಿದ್ರಂತ. ಲಾಕಣಿ ಹೆಂಗೆ ಹಚ್ಬೇಕು ಎಲ್ಲ ಹೇಳ್ತಿದ್ರಂತ್ರಿ. ಅವನ್ನೆಲ್ಲ ಪಾಲನೆ ಮಾಡೋದಿಲ್ರಿ ನಾವು. ಅದಕ್ಕೆ ನಮಗೆ ಕಷ್ಟ ಏನಾಗತೈತಿ ಗನ್ನತ್ತದ. ಮಹಾತ್ಮರ ಬದುಕನ್ನು ನೋಡಿ ಬಿಟ್ರಿ ಅರ್ಧ ಜ್ಞಾನ ಆಗ್ಬೇಕು ನಮಗೆ. ಅವ್ರ ನಡತೆ ನೋಡಿದ್ರಿ, ಅವ್ರ ಜೀವನ ಶೈಲಿ ನೋಡಿದ್ರೆ ನಮಗೆ ಜ್ಞಾನ ಆಗ್ಬೇಕು. ಆತ್ಮಾನಂದ ಅಜ್ಜ ಅವ್ರು ಒಂದ ಹೊತ್ತು ಊಟ ಮಾಡ್ತಿದ್ರಂತ್ರಿ ಮಧ್ಯಾಹ್ನ. ಅಂದ್ರೆ ಸುಮಾರು ರಾತ್ರಿ ಒಂದಷ್ಟು ಶೇಬು ಹಣ್ಣು ತಗೋತಿದ್ರಂತ. ಹಾಲು ಕುಡಿದು ಕಪ್ ಹಾಲು ಕುಡಿದು ತೊಗೊಂಡವ್ರು ಮಕ್ಕೊಂಡ್ಬಿಡ್ತಿದ್ರಂತ. ಮತ್ತು ಮರುದಿವಸ ಮಧ್ಯಾಹ್ನಕ್ಕನ ಊಟ. 2 ಚಪಾತಿ 2 ರೊಟ್ಟಿ ಸಜ್ಜಿಕಾಯಿ ಏನೋ ತಗೋತಿದ್ರಂತ ಗುರುಗಳು ಹೇಳ್ತಿದ್ರು. ಅವರೆಲ್ಲ ಒಂದು ಹೊತ್ತು ಉಂಡವ ಯೋಗಿ. ನಾವು ಎಲ್ಲಿ ಬೇಕಾದ ಹೊಡಿದ ತಿನ್ನೋದ ಅದು ಪಚ್ಚಿನ ಆಗಲಿ ಬಿಡ್ಲಿ. ಈಗ ದನ ಮೇಲಕ್ಕೆ ಹಾಕೊಂತಿರ್ತದ್ರದು. ಆಡು ಕಟ್ಟಿರ್ತಾರ, ಮೇಲಕ್ಕೆ ಹಾಕೊಂತ ಇದ್ದು ಬಿಡುದ್ರಿ. ನೋಡ್ರಿ ನೀವು ಬೇಕಾರೆ ಅವ ಆಡು ಹಂಗೆ ಮೆಲಕ್ಕೆ ಹಾಕ್ತಿರ್ತಾವ. ಅದು ಹೆಂಗೆ ಮೆಲಕ್ಕೆ ಹಾಕ್ತಿರ್ತದ ಹಿಂಗೆ ಬೀಳ್ತಿರ್ತಾವ್ರಿ ಅವು. ಅತ್ತ ಪಾಸು ಇತ್ತಾಗ ಇನ್ಪುಟ್ಟು, ಅತ್ತಾಗ ಔಟ್ಪುಟ್ ಹಿಂಗ್ರಿ. ಅತ್ತಾಗ ಹೊರಗೆ ಹೋಗ್ತಿರ್ತೈತಿ, ಇತ್ತಾಗ ಒಳಗೆ ಹೋಗ್ತಿರ್ತೈತಿ. ಇದು ಹಂಗ ಆದ್ರೆ ಜ್ಞಾನ ಆಗುದಿಲ್ಲ. ಅದಕ್ಕೆ ಮಹಾತ್ಮರು ಹೆಂಗೆ ಉಣ್ತಾರ, ಹೆಂಗೆ ಬದುಕ್ತಾರ, ಹೆಂಗೆ ಉಪದೇಶ ಮಾಡ್ತಾರ, ಇನ್ನೊಬ್ರ ಜೊತೆಗೆ ಹೆಂಗೆ ಮಾತಾಡ್ತಾರ, ಅವರು ಅವ್ರ ಮ್ಯಾಗ ವೈರತ್ತು ಮಾಡೋರ ಜೋಡಿ ಅವ್ರು ಹೆಂಗೆ ವರ್ತಿಸ್ತಾರ ನೋಡಿ ಹೊರತಾರ. ಬಸವಣ್ಣವ್ರು ತನಗೆ ಮುನಿದವರಿಗೆ ತಾ ಮುನಿಯಲೇ ಕೈಯ. ಬಸವಣ್ಣವ್ರು ಅವ್ರ ಬದುಕು ಹೆಂಗಿರ್ಬೇಡ್ರಿ ಬಸವಣ್ಣವ್ರು ನೋಡಿದ್ರೆ. ತನಗೆ ಮುನಿದವರಿಗೆ ತಾ ಮುನಿಯಲೇ ಕೈಯ, ತನಗಾದ ಆಗೇನು ಪರ್ರಿಗಾದ ಚೇಗೇನು, ತನುವಿನ ಕೂಪ ತನ್ನ ಹಿರಿತನದ ಕೇಡು, ಮನದ ಕೂಪ ತನ್ನ ಅರಿವಿನ ಕೇಡು, ಮನದೊಳಗನ ಕಿಚ್ಚು ಮನವ ಸುಡೋದಲ್ಲದೆ ನೆರೆ ಮನವ ಸುಡುವುದೇ ಕೂಡಲ ಸಂಗಮ ದೇವ. ವಚನದೊಳಗೆ ಅದು ಹೆಂಗೆ ಜ್ಞಾನ ಅಡಿಗೈತಿ. ಅವ್ರು ಹಂಗಿದ್ರಿ ಬಸವಣ್ಣವ್ರು. ತಾ ಮುನಿದವರಿಗೆ ತಾ ಮುನಿಯಲೇ ಕೈಯ. ನನ್ನ ಮ್ಯಾಗ ಮುನಿಸ್ಕೊಂಡವಾಗ, ನನ್ನ ಮ್ಯಾಗ ಕೋಪಗೊಂಡವಾಗ ನಾ ಯಾಕೆ ಕೋಪಗೊಳ್ಬೇಕು? ಅವ ತಿಳುವಳಿಕಿಲ್ದಕ್ಕೆ ಕೋಪಗೊಂಡ, ನಾ ತಿಳುವಳಿಕೆ ಇಟ್ಕೊಂಡು ಕೋಪಗೊಂಡ್ನಿ ಅಂತಂತಂದ್ರೆ ನನ್ನ ಮನಸ್ಸು ಏನಾಗತಿ? ವಿಷ ಆಕತಿಲ್ಲ. ತಾ ಮುನಿದವರಿಗೆ ತಾ ಮುನಿಯಲೇ ಕೈಯ, ತನಗಾದಾಗೇನು ಪರ್ರಿಗಾದ ಚೇಗೇನು, ನನಗಾದ್ರೇನು ಅವಗಾದ್ರೇನು, ತನುವಿನ ಕೋಪ ನನ್ನೊಳಗೆ ಶರೀರದೊಳಗಿರ್ತಕ್ಕಂಥ ಕೋಪ, ತನುವಿನ ಕೋಪ ತನ್ನ ಹಿರಿತನದ ಕೇಳು. ಸಿಟ್ಟು ಗೆದ್ದು ನೋಡ್ರಿ, ಸಿಟ್ಟಕ್ಕೆ ಮೂಳು ಐತಿ. ಅದೇ ಹಿರಿಯ ಅಂತಿರ್ತಾರೆ. ಸಿಟ್ಟು ಮಾಡಾಕೈತಿ ಅಂದ್ರೆ ಆಗ ತಿಪ್ಪ್ಯಾಗ ಚೆಲ್ರಿ ಅದನ್ನಂತಾರೆ. ಯಾಕೆ? ಹಿರಿತನದ ಕೇಳಾತಿಲ್ಲ. ತಿಪ್ಪ್ಯಾಗ ಹೋಗಿ ಬಣಿವಿ ಹಿರಿ ಅವ ಅದಾವ, ಹಿರಿಯ ಆಗಲಿಲ್ಲ ಅವ. ಹಿಂಗ ತನುವಿನ ಕೋಪ ತನ್ನ ಹಿರಿತನದ ಕೇಡು, ಮನದ ಕೋಪ ತನ್ನ ಅರಿವಿನ ಕೇಡು. ಮನಸ್ಸಿನಾಗ ಕೋಪಗೊಳ್ಳಕತ್ವಿ ಅಂದ್ರೆ ಅರು ಬಾವು ಹೋಗ್ಬಿಡ್ತತಿ. ಸಿಟ್ಟು ಬಂತಂದ್ರೆ ಎಲ್ಲೈತಿ? ಮನಸ್ಸು ಕೋಪಾಗ್ನಿ ತಾಳ್ತಿ ಅಂತಂದ್ರೆ ಮನಸ್ಸು ವಿಷ ಆಗಿಬಿಡ್ತತಿ. ತನ್ನ ಅರಿವಿನ ಕೇಡು, ಮನದೊಳಗನ ಕಿಚ್ಚು ಮನವ ಸುಡದಲ್ಲದೆ. ಸಿಟ್ಟು ಅನ್ನೋದು ಮನಸ್ಸಿನೊಳಗಿರ್ತತಿಲ್ಲ, ಬೇರೆ ಒಂದು ಜಗದಾಗ ಇಟ್ಟಿರ್ತೀವ ಅದನ್ನ. ನಮ್ಮ ಮನಸ್ಸಿನೊಳಗೆ ಮನದೊಳಗನ ಕಿಚ್ಚು ಮನವ ಸುಡದಲ್ಲದೆ. ನಾವಂತೀವಿ ಮನೆಯೊಳಗನ ಕಿಚ್ಚು ಅಂತ. ಮನಿ ಅಲ್ಲದ ಮನದೊಳಗನ ಕಿಚ್ಚು ಮನವ ಸುಡೋದಲ್ಲದೆ ನೆರಮನವ ಸುಡುವುದೇ ಕೂಡಲ ಸಂಗಮ ದೇವ. ನಾ ಇನ್ನೊಬ್ಬರ ಮ್ಯಾಗ ಸಿಟ್ಟು ಮಾಡ್ಕೊಂಡೆ ನನಗೆ ಹಾಕತಿ ಮೊದಲು, ಆಮ್ಯಾಗ ಅವ್ರಿಗೂ ಹಾಕತ್ತದ. ಸಿಟ್ಟಿಗೆ ಅದು ಬಡದಾಡಿ ಬಿಟ್ಟಿವ ಮುಗಿದು ಹೋತ್ರಿ, ಅವ್ರಿಗೂ ದುಃಖ. ನೋಡ್ರಿ ಅವ್ರ ಒಂದು ವಚನ ನೋಡಿದ್ರೆ ಬಸವಣ್ಣ ಅವ್ರು ಹೆಂಗಿದ್ರು. ನಾ ಯಾಕೆ ಹೇಳಾಕತ್ತೀನಿ ಇದನ್ನ? ಮಹಾತ್ಮರ ಸ್ಥಿತಿಗತಿ ನೋಡಿದ್ರೆ, ಅವ್ರ ಜೀವನ ಶೈಲಿಯನ್ನು ನೋಡಿದ್ರೆ ಉತ್ತಮಾಧಿಕಾರಿಗೆ ಜ್ಞಾನ ಆಗಬೇಕು. ಮತ್ತು ಅವ್ರ ಸ್ಥಿತಿಗತಿ ತಿಳ್ಕೊಬೇಕಾದ್ರೆ, ಅದು ಅರ್ಥ ಆಗಬೇಕಾದ್ರೆ ನಮಗೆ ಅನೇಕ ಜನ್ಮಗಳ ಪುಣ್ಯ ಬೇಕಾಗ್ತದೆ. ಬಸವಣ್ಣ ಅವ್ರು ಹೆಂಗಿದ್ರು ಅಂತ ಅವ್ರ ವಚನ ಸಾಹಿತ್ಯ ಓದಕ್ಕೆ ಹೋದ್ರೆ ಬಸವಣ್ಣನ ಆಗಿಬಿಡ್ತೀವಿ ನಾವು. ನಾವೆಲ್ಲಿ ಬಸವಣ್ಣ ಅವ್ರ ವಚನಗಳನ್ನು ಹಂಗೆ ಓದ್ತೀವಿ? ಕಳಬೇಡ ಹುಷಿ ನುಡಿಯಲು ಬೇಡ, ನೀ ಬೇಡ, ಅನ್ಯರಿಗೆ ಸಾಯ್ಬೇಡು, ತನ್ನ ಬನ್ನಿಸಬೇಡ, ಇದರೊಳಗೆ ಬೇಡ, ಇದೆ ಅಂತರಂಗಿಸಿದ್ದು, ಇದೆ ಬರಂಗಿಸಿದ್ದು, ಇದೇ ನಮ್ಮ ಕೂಡಲ ಸಂಗಮ ವಹಿಸುವ ಪರಿ ತರ ಕೇಳಿನಿಲ್ರಿ. ಹಿಂಗೆ ಹೇಳ್ಕೊಂತ ಹೋಗ್ಬಿಡ್ತೇವೆ. ಅದು ಕಳಬೇಡ ಅಂದ್ರೇನು, ಕೊಲಬೇಡ ಅಂದ್ರೇನು, ಹುಷಿ ನುಡಿಬೇಡ ಅಂದ್ರೆ ಏನು,
ಅದ್ರ ಒಳಗೆ ಏನು ಅರ್ಥ ಐತಿ, ಅದನ್ನ ಯಾಕೆ ಹೇಳಿದ್ರು, ಅಲ್ಲಿ ಆ ಭಾವ ಏನೈತಿ, ಅದನ್ನ ಒಳಗೆ ಹೊಕ್ಕ ನೋಡ್ಬೇಕಲ್ರಿ. ಅದನ್ನೆಲ್ಲ ನೋಡಾಕ ಹತ್ರ ಬಸವಣ್ಣವ್ರು ಹೆಂಗಿದ್ರು ಅನ್ನೋದು ಅಪೋರ ವಿಚಾರಗಳನ್ನ ಕೇಳಾಕತ್ರ ಅಪೋರ್ ಹೆಂಗಿದ್ರು, ಆತ್ಮಾನಂದಜಿ ಅವ್ರು ಹೆಂಗಿದ್ರು, ಶಿವಾನಂದಜಿ ಅವ್ರು ಹೆಂಗಿದ್ರು, ಸಿದ್ದೇಶ್ವರಜ್ಜ ಅವ್ರು ಹೆಂಗಿದ್ರು. ಸಿದ್ದೇಶ್ವರಜ್ಜ ಅವರು ಎಷ್ಟು ಸರಳವಾಗಿ ನಿಧಾನಾಗಿ ಸಮಾಧಾನದಿಂದ ಯುಕ್ತಿ ಹಾಕಿ ಹೇಳ್ತಿದ್ರಿಲ್ರಿ. ವಿಜಾಪುರದ ಸಿದ್ದೇಶ್ವರಜ್ಜ ಅವರು ಎಷ್ಟು ಸರಳ ಸಾದಾ ಜೀವನ ಇತ್ತಿಲ್ಲ. ಅವ್ರ ಜೀವನ ಕ್ರಮ ನೋಡಿದ್ರೆ ಹಂಗಿರ್ಬೇಕು, ಶಾಂತಾಗಿರ್ಬೇಕು. ಒಂದಿಷ್ಟು ಮಂದಿ ಅಂತೆ ಕೂದ್ರಿ ಮನಸ್ಸು ಸಮಾಧಾನ ಆಕತಿ, ಮತ್ತು ಸಮಾಧಾನ ಇಟ್ಕೊಂಡು ಒಂದಿಷ್ಟು ಮಂದಿ ಅಂತೆ ಕೂದ್ರಿ ಇದ್ದು ಸಮಾಧಾನ ಕೆಟ್ಟೋಕತಿ. ಅಂದ್ರ ವಿಷಮತೆ ತುಂಬ್ಕೊಂತತ್ರಿ. ಏನಾರು ತಿಳಿಯಾಗ ಹುಳ ಬಿಟ್ರಂದ್ರೆ ಏನಾಕತ್ರಿ, ಇದ್ದ ಮನಸ್ಸಿನ ಸ್ಥಿತಿ ಹಾಳಾಗ್ಬಿಡ್ತದ. ಸಮಾಧಾನ ಕುಂತಾರಿಗೆ ಒಂದಿಟ್ಟು ಏನ್ರಿ ಅಂದ್ ಬೇದ ಕಡಿ ಕಟ್ಟು ಮನಸ್ಸು ಕೇದ್ ಮಾಡಿ ಬಂದ್ಬಿಟ್ವಿ ಅಂದ್ರೆ ಅವು ಹಳಾಣಿಸ್ಕೊಂತ ಕೂತು ಬಿಡ್ತಾವು. ಒಳ್ಳೆ ಬಂತವ ಯವ ನನ್ನಂತೆ ಅದು ಬಂದು ಕುಂತು ಏನು ಹೋತ ಮನಸ್ಸಿನ ನೆಮ್ಮದಿನ ಹಾಳಾತು ಅಂತ. ಎಷ್ಟು ದುಃಖಿತ ಆಗಿದ್ದೀನ್ರಿ. ಅವ್ ಪಾಪ ಒಂದೆರಡು ಮಾತು ಹೇಳಿಬಿಟ್ಟ ನನ್ನ ಮನಸ್ಸಿನ ದುಃಖನ ಹೋಗ್ಬಿಡ್ತೀರಿ. ಅವ್ನು ಬಂದದ್ದು ಎಷ್ಟು ಚಲೋ ಆತ್ರಿ ಅನ್ಬೇಕವ. ಮನಸ್ಸು ತಾಪ್ ಮಾಡ್ಕೊಂತ ಕುಂತಿರ್ತಾನಲ್ರಿ. ಹಂಗ ನಮ್ಮಲ್ಲಿ ಏನಾಗ್ಬೇಕು, ಬದಲಾವಣೆ ಆಗ್ಬೇಕು. ಈಗ ನಾವು ಇದನ್ನ ಪ್ರವಚನ ಹೇಳ್ತೇವೆ, ನಿಮ್ಗೆ ಆರಾಮಕತ್ತಿಲ್ಲ, ಪೂಜೆ ಚಲೋ ಆಗತ್ತಂತ. ಹಿಂಗ್ರಿ ನಮ್ಮಿಂದ ಒಟ್ಟು ಇನ್ನೊಬ್ರಿಗೆ ಹಿತ ಆಗ್ಬೇಕು ನೋಡ್ರಿ. ಇಂಥ ಕೆಲಸ ಮಾಡೋದು ಶಾಸ್ತ್ರ ಕೇಳಿಂದ ಇದನ್ನ ತಿಳ್ಕೊಬೇಕು ನಾವು ಮೊದಲು. ಒಟ್ಟು ನಮ್ಮಿಂದ ಇನ್ನೊಬ್ರಿಗೆ ಒಳ್ಳೇದಾಗಬೇಕು. ಯಾವುದೇ ಕಾರಣಕ್ಕೂ ಕೆಟ್ಟದ್ದಾಗಬಾರ್ದು. ಇಷ್ಟ ಮಾಡ್ರಿ, ನೀವು ಏನೂ ಮಾಡಕ್ ಹೋಗ್ಬೇಡ್ರಿ. ಇಷ್ಟ ತಿಳ್ಕೊಂಡು ಇಷ್ಟ ನಡ್ಕೊಂಡ್ಬಿಟ್ರಿ ನಮ್ಮ ಜೀವನದೊಳಗೆ ಮುಂದಿನ ಜನ್ಮದೊಳಗೆ ಆತ್ಮಾನಂದರ ಬೋಧ ಎದೆಯಾಗ ನಾಟೆ ಬಿಡ್ತದ, ಕುಂತ ಗಟ್ಟಿಯಾಗಿ ಉಳ್ದ ಬಿಡ್ತದೆ ಅಡಿ ಒಟ್ಟು. ಇದ ಒಂದು ಮಹಾತ್ಮರ ಒಂದು ಮಾತು, ಮಹಾತ್ಮರ ವಾಣಿ ಒಂದು ಮಾತು ಅರ್ಥ ಆಗಬೇಕಾದ್ರೆ ಅನಂತ ಜನ್ಮಗಳ ಪುಣ್ಯದ ಫಲ ಬೇಕಂತ. ಅಷ್ಟು ಅಲ್ಲ, ದಿನ ಹೇಳು ಪ್ರವಚನ ಅಲ್ಲ, ಒಂದು ಅದ್ರೊಳಗ್ರಿ ಒಂದು ನಮ್ಗೆ ಕರೆಕ್ಟಾಗಿ ಅರ್ಥ ಆಗ್ಬೇಕಾದ್ರೆ ಅನಂತ ಜನ್ಮಗಳ ಪುಣ್ಯದ ಫಲ ಇರ್ಬೇಕಂತ. ಅಂದ್ರೆ ಅದು ಅರ್ಥ ಆಕತಿ. ಈಗ ದಿನ ಕೇಳ್ತೇವಿಲ್ರಿ, ಅರ್ಥ ಆಗತ್ತೆ? ಹಾಂ, ಅರ್ಥ ಆಗುದಿಲ್ಲ, ಅಕ್ಕತಿ ಉಳಿದುಲ್ಲದ. ಹಾಂ, ಏನು ಬಿಡ್ರಿ ಕೇಳೋವಂತ ಭಾಳ ಆರಾಮ ಅನಿಸ್ತತಿ. ಮತ್ತದ ಮಾಯ ಏನು ಮಾಡಿರ್ತತಿ, ಆವರಿಸ್ಬಿಟ್ಟಿರ್ತತಿ. ಅದಕ್ಕೆ ಹಂಗೆ ಯಾಕೆ ಆಕತಿ ಅಂದ್ರೆ ಪಾಪ ಶೇಷ, ಪಾಪದ ಅಂಶ ಇರ್ತತ್ರಿ ಒಳಗೆ. ಅದಕ್ಕೆ ಹಿಂಗೆಲ್ಲ ಅದಕ್ಕೆ ಕ್ರಮೇಣ ಸಂಘ ಮಾಡಿದಂಗೆ ರೀ ಅದು ಕಡಿಮೆ ಹಾಕೋತ ಹೋಗ್ಲೇಬೇಕು. ಉಳಿಯಕ್ಕೆ ಸಾಧ್ಯನೇ ಇಲ್ಲದ. ಹಿಂಗ ಕಟ್ಟಿದ್ ನೋಡ್ರಿ ಭಜನಿ, ಆ ತಾಳ ಕಟ್ಟದ ತಾಳನ ಸಮದಿದ್ದು ಅಂತವು. ಹಂಗ ಇದು ಕಟ್ಟದ ಮನಸ್ಸಿನ ಮನೇನ ಏನಾಗ್ಬೇಕ್ರಿ, ಎತ್ತ ಒಳಗೆ ಹೋಗ್ಬೇಕು. ಅಲ್ರಿ ಅಪೋರ ವಿಚಾರಗಳನ್ನು ತಿಳ್ಕೊಂಡವ್ರು ಎಷ್ಟು ಮಂದಿ, ಎಲ್ಲೂ ಅಲ್ಲಷ್ಟು ಇಲ್ಲಷ್ಟು ಶಿವಾನಂದರು ತಿಳ್ಕೊಂಡವ್ರು ರಗಡ ಮಂದಿ ಕೇಳಿರ್ತಾರ್ರಿ. ಹೇಳೋದು ಬೇರೆ, ಹೇಳೋದು ಬೇರೆ, ಕೇಳೋದು ಬೇರೆ, ಉಳ್ಕೊಳ್ಳೋದು ಬೇರೆ ರೀ. ಹೇಳಾಕು ಬರ್ತೈತಿ, ಕೇಳಾಕು ಬರ್ತೈತಿ. ಉಳ್ಕೊಳ್ಳೋದು ಏನೈತಿ ನೋಡ್ರಿ, ಅದು ಉಳ್ಳಾಡಿದಷ್ಟು ಕಷ್ಟ ಐತಿ. ಈ ದೀಡ್ ನಮಸ್ಕಾರ ಉದ್ದ ನಮಸ್ಕಾರನೂ ಹಾಕ್ಬೋದು. ಆದ್ರೆ ಇದನ್ನ ಅರ್ಥ ಮಾಡ್ಕೊಳ್ಳೋದು ಏನೈತಿ ನೋಡು ಕಷ್ಟ ಐತಿ. ಆದ್ರೆ ಸಾಧನ ಯಾವ ಮಾಡ್ತಾನ, ಅಭ್ಯಾಸ ಯಾವ ಮಾಡ್ತಾನ, ವಿಚಾರ ಯಾವ ಮಾಡ್ತಾನ, ಸ್ವತಃ ಮನಸ್ಸಿಗೆ ಖಾತ್ರಿ ಮಾಡಿ ಯಾವ ಕೊಡೋದನ್ನು ಕಲಿತಾನ, ಅವಾಗಿದು ಸಿದ್ಧಿ ಹಾಗೆ ಆಗ್ತದೆ. ನೀವು ಮಾಡಿರ್ಬೇಕಾದ್ರೆ ನಿಮಗೂ ಆಕತ್ತೆ. ನಾ ಮೊನ್ನೆ ಹೇಳಿದ್ನಿಲ್ಲ ಏನಂತ, ಯಾರು ನೀವು ಇದನ್ನ ಬೇಕಾದ್ರೆ ಸಾಧನ ಮಾಡಿ ಸಿದ್ಧಿ ಪಡ್ರಿ, ನಿಮ್ದು ಗುಡಿ ಕಟ್ಟಲಿಲ್ಲ ಅಂದ್ರೆ ಹೇಳ್ರಿ, ನಿಮ್ಮ ಹೆಸರು ಹೇಳ್ತಾರೆ ಯಾರು ಅವ್ರ ಮಂದ ಶ್ರೀ 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 ಬ್ರಹ್ಮನಿಷ್ಠರು ಅಂತ ಹೊಸ್ತಾರೆ ನಿಮಗೆ. ಯಾಕೆ ಬ್ರಹ್ಮನೊಳಗೆ ನಿಷ್ಠರಾಗಿರ್ತೀರಿ ನೀವು? ಅಭ್ಯಾಸ ಮಾಡ್ಬೇಕಲ್ಲ. ನಮ್ಮ ಗುರುಗಳು ಹೇಳ್ಯಾರ, ಆತ್ಮಾನಂದ ಅಜ್ಜವ್ರ ಹೆಸರು ತರ್ಬೇಕು, ನೀವು ನಮ್ದು ಹೆಸರು ತರ್ಬೇಕು. ಇದನ್ನೆಲ್ಲ ಕೇಳಿರಂದ ಮ್ಯಾಗ ಇದನ್ನ ನಿಷ್ಕಾಪಟ್ಯದಿಂದ ತನದಿಂದ ಇದನ್ನ ತಿಳ್ಕೊರಿ. ತಿಳ್ಕೊಂಡು ಇನ್ನೊಬ್ಬರಿಗೆ ತಿಳಿಸ್ರಿ. ಅಹಂಕಾರದಿಂದ ತಿಳ್ಸಕ್ಕೆ ಹೋಗ್ಬೇಡ್ರಿ, ಅಹಂಕಾರದಿಂದ ತಿಳ್ಕೊಳಕ್ ಹೋಗ್ಬೇಡ. ನನ್ನಷ್ಟು ಯಾವ ತಿಳ್ಕೊಂಡನನ್ನು ಗರ್ವ ತಾಳಕ್ಕೆ ಹೋಗ್ಬೇಡ. ಅತ್ಯಂತ ಪ್ರೇಮಮಯವಾಗಿ ಅತ್ಯಂತ ಆಸಕ್ತಿಯಿಂದ ಗುರುವಿನ ವಾಣಿಗಳನ್ನು ದಿನ ಓದ್ರಿ. ಗ್ರಂಥಗಳದಾವ, ಅವನ್ನೆಲ್ಲ ಓದಬೇಕು, ಅರ್ಥ ಮಾಡ್ಕೋಬೇಕು, ಅನುಸಂಧಾನ ಮಾಡ್ಬೇಕು. ಅಂದಾಗಿ ಏನಕತಿ ಮಹಾತ್ಮರ ಅನುಭವ ನಮಗೆ ಆಗ್ತದೆ, ಉಪದೇಶದ ಅನುಭವ ಆಗ್ತದೆ. ದಿನ ರೀ ಇದನ್ನ ವಿಚಾರ ಮಾಡಬೇಕು.
ಅದಕ್ಕೆ ಹೇಳ್ತಾರ ಅವರಿಲ್ಲೇ, ಬ್ರಹ್ಮನಿಷ್ಠರ ಸ್ಥಿತಿಗತಿ ನಿಲುವುಗಳು ತಿಳಿಯಬೇಕಾದರೆ ಅನಂತ ಜನ್ಮಗಳ ಪುಣ್ಯವೇ ಬೇಕು. ನೋಡ್ರಿ, ಪಾಪಿಗೆ ಸ್ವರೂಪದ ಜ್ಞಾನವನ್ನು ಬೋಧ ಮಾಡಿದರೆ ಅದು ಕಾದ ಕಬ್ಬಿಣದ ಮೇಲೆ ನೀರು ಸುರಿದಂತೆ ಆಗುತ್ತದೆ. ಶಾಸ್ತ್ರ ಹೇಳುದ್ರಿ, ಪಾಪಿ ಇದ್ರಂದ್ರ ಅವ್ರಿಗೆ ನೀವು ಉಪದೇಶ ಮಾಡಿದ್ರ, ಈಗ ಕಾದ ಕೆಬ್ಬಣ ಮೇಲೆ ನೀರು ಹಾಕಿರಿ ಏನಾಕತ್ರಿ? ಒಂದು 2-3 ದಿವಸ ಇರ್ತದ, ಹೌದಿಲ್ಲ? ಎಷ್ಟು ದಿವಸ ಇರ್ತದ? ಹಿಂಗೆ ಒಗದ್ರಿ ನೀರು ಮುಟ್ಟೊಟ್ಟಿಗೆ ಸರ್ರ ಅಂದ ಹೋಗ್ಬಿಡ್ತದ. ಹಂಗಾರಿ ಪಾಪಿಗೆ ಓದಿ ಏನಕತಿ ಮುಟ್ಟದನ ಇಲ್ಲ, ಹಿಂಗೆ ಮುಟ್ಟೈತೆ ಅನ್ನೊಟ್ಟಿಗೆನ ಹೋಗೇ ಬಿಡ್ತದ. ಏನು ಬಂತು ಈಗ ಹೇಳಿರ್ತೀವಿ, ಹೇಳಿ 1 ಸೆಕೆಂಡ್ ಗೀನಿ ಹೇಳಿನಿ ಅಂದ್ರೆ ಅಂತ ಕಾದ ಕಬ್ಬಣದ ಮ್ಯಾಗ ನೀರು ಸುರದಂಗೆ ಆಗ್ತದೆ. ನೋಡ್ರಿ, ಪಾಪಿಗೆ ಸ್ವರೂಪದ ಜ್ಞಾನವನ್ನು ಬೋಧ ಮಾಡಿದರೆ ಅದು ಕಾದ ಕಬ್ಬಿಣದ ಮೇಲೆ ನೀರು ಸುರಿದಂತೆ ಆಗುತ್ತದೆ. ಮಧ್ಯಮ ಅಧಿಕಾರಿಗೆ ಅದನ್ನು ಬೋಧ ಮಾಡಿದರೆ ಅದು ಕಮಲದ ಎಲೆಯ ಮೇಲಿನ ನೀರಿನ ಹನಿಗಳಂತೆ ನೋಡು ಉರುಳಿ ಹೋಗುತ್ತದೆ. ಇದು ಕಾದ ಕಬ್ಬಿಣದ ಮ್ಯಾಗ ಬಿತ್ತಂದ್ರ, ಕಾದ ಕಬ್ಬಿಣದ ಮ್ಯಾಗ ಬೇವಟಿಗೆನ ಹೋಗ್ಬಿಡ್ತದೆ. ಕಮಲದ ಎಲೆ ಮ್ಯಾಗ ಹಂಗೆ ಆಗೋದಿಲ್ಲ, ಸ್ವಲ್ಪ ನಿಲ್ತತಿ. ನಿಂತು ಸ್ವಲ್ಪ ಗಾಳಿ ಬಿಡ್ತಿ ಅಂದ್ರಿ ಜರ್ತತಿ. ಇದು ಹೆಂಗಿರ್ತತಂದ್ರೆ, ಶಾಸ್ತ್ರ ಕೇಳಕ್ಕೆ ಬಂದಿರ್ತೇವ್ರಿ, ಮಧ್ಯಮರು ಇರ್ತೇವೆ ನಾವು ಕೇಳ್ತೇವೆ, ಆತ್ಮನೊಳಗನ ಐತೆ ಅಂತ ಅನ್ಸಿರ್ತತ್ರಿ. ಹಗರ್ಕ ಹೋಗಿರ್ತೇವ್ರಿ ದಾರ್ಯಾಗ, ಶಾಸ್ತ್ರ ಮುಗಿಸಿ ಹೋಗಿರ್ತೇವೆ. ಇನ್ನೊಬ್ರದ್ದು ಮುಟ್ಟಬಾರ್ದು, ತಗೋಬಾರ್ದು, ಯಾರು ಬೇಕಾದಂಥದ್ದಿರಲಿ, ಅದು ನಮ್ದಲ್ಲ ಅಂದ್ರೆ ಅಲ್ಲ ಅಂತ ಕೇಳಿರ್ತೇವ್ರಿ. ಮೂಡಿರ್ತೈತ್ರಿ, ಕಮಲದ ಎಲಿ ಮ್ಯಾಗ ನೀರು ನಿಂತಂಗೆ ಆಗಿರ್ತೈತ್ರಿ. ಹಿಂಗೊಂದು ಹೋದ ದಿವ್ಸನ ಬಂಗಾರದ ಉಂಗ್ರಿ ಬಿತ್ರಿ ದಾರ್ಯಾಗ ಸಿಕ್ತಿ. ಏನಂತೀವಿ, ಇದು ಯಾರ್ದಂತ ಕೇಳಿ ಕೊಡ್ಬೇಕು ಅನ್ನೋದುಂಡ್ರಿ ಮನಸ್ಸಿನಾಗ. ಶಾಸ್ತ್ರವ ಮರ್ತು ಬಿಡ್ತೈತ್ರಿ. ಉಂಗ್ರ 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 ಶ್ರವಣ ಮನನ ನಿಧಿಧ್ಯಾಸ ಹಾಕತ್ ಬಿಡ್ತತ್ರಿ ಅದು. ಇಷ್ಟಕ್ಕ ಹೋಗ್ಬಿಡ್ತತ್ರಿ. ಅಟಾಗಿಂತವು ಬರ್ತಾನ, ನಂದು ಉಂಗ್ರ ಬಿದ್ದಿತ್ತು ನೋಡಿದ್ರೇನ್ರಿ ಅಂತ ಮಂದಿ ಭಾಳ ಕೆಟ್ಟ. ಈಗ ಪ್ರವಚನ ಮುಗಿಸಿ ಬಂದಿನ ನಾವು ಅಂಥ ಮಂದಿ ಅಲ್ಲ. ಎಲ್ಲಿ ಐತಿ ಉಂಗ್ರ? ಅಂಥ ಮಂದಿ ಅಲ್ಲ. ಈಗ ಶಿಕ್ರು ಕೊಡುದಿಲ್ಲ ಮಂದಿ, ಹಿಂಗೆ ಅನ್ನೋದ್ರಿ. ಏನು ಮಾಡವ್ರಿ? ಅವ್ರು ಅಂದು ಹೋಗ್ತಾರ್ರಿ, ಮತ್ತೆ ಇರುದು ಉಂಗ್ರ ಅಲ್ಲೇ ಇತ್ತು. ಏನಾತ್ರಿ ಅದು? ಕಮಲದ ಎಲಿ ಮ್ಯಾಗ ನೀರು ಕುಂತಿತ್ತು. ಅದು ಎಲ್ಲಿ ಮಠ? ಇಲ್ಲಿ ಮುಗಿ ಸಕಲ ಸಾಧು ಸಂತ ಮಹಾರಾಜ್ ಜೈ ಎಂದು ಅಲ್ಲಿ ಉಂಗುರ ಮಠ. ಉಂಗ್ರ ಯಾವಾಗ ಬಂತು, ಶಾಸ್ತ್ರ ಕಮಲದ ಎಲಿ ಮ್ಯಾಗಿಂದ ಟಾಯಿ ಅಂತ ಎಲ್ಲಿ ಬಿತ್ತು, ಒಳಗೆ ಬಿತ್ರಿ. ಇನ್ನು ಯಾವಾಗ ಬಂದು ಕುಂದಿರ್ತದ ಅದು ಉಂಗ್ರ ತೀರ್ಬೇಕಲ್ಲ, ತೀರಿಂದ ಇದು ಆಮ್ಯಾಗ ಕುಂದ್ರಾಕ ಹತ್ತತಿ. ಮತ್ತು ಅದು ಕುಂತ್ರಿ ಎಷ್ಟೋ ತನಕ ಕುಂದಿರ್ತತ್ರಿ ಕಮಲದ ಎಲಿ ಮ್ಯಾಗ. ಆದ್ರೆ ಹೇಳ್ತಾರ ಅವ್ರಿಗೆ ಮುಂದೆ ನೋಡ್ರಿ, ಅದು ಕಮಲದ ಎಲೆಯ ಮೇಲಿನ ನೀರಿನ ಹನಿಯಂತೆ ಉರುಳಿ ಹೋಗುತ್ತದೆ. ಉತ್ತಮಾಧಿಕಾರಿಗೆ ಅದನ್ನು ಬೋಧಿಸಿದರೆ ಅದು ಚಿಪ್ಪಿನೊಳಗಿನ ಮುತ್ತಿನಂತೆ ಫಲಿಸುತ್ತದೆ. ಸ್ವಾತಿ ಮಳಿ ಅಂತಾರೆ ನೋಡ್ರಿ, ಸ್ವಾತಿ ಮಳಿಗೆ ಅವು ಚಿಪ್ ತಕ್ಕೊಂಡು ಕುಂತಿರ್ತಾವ ಅಂತ ಹೇಳ್ತಾರೆ. ಅದು ಎಷ್ಟು ಕರೆನೋ ಗೊತ್ತಿಲ್ಲ ನನಗೆ. ಆದ್ರೆ ಆ ಚಿಪ್ಪಿನೊಳಗೆ ಮಳಿ ಹನಿ ಬಿದ್ದು ಕೂಡಲೇ ಅದು ಹಿಂಗೆ ಮುಚ್ಕೊಂಡ್ಬಿಡ್ತದೆ. ಮುಚ್ಕೊಂಡು ಸಮುದ್ರ ತಳಕ್ಕೆ ಹೋಗ್ಬಿಡ್ತದಂತ. ಹೋದ ಕೂಡಲೇ ಅದು ಏನಾಕತ್ತೆ ಅಂದ್ರೆ ಮುತ್ತಾಗಿ ಬಿಡ್ತದೆ, ಗಟ್ಟಿ ಆಗಿಬಿಡ್ತೈತಿ. ಅಂದ್ರೆ ಸಮುದ್ರದಾಗ ಬಿದ್ದು ಎಲ್ಲ ನೀರುಗಳು ಮುತ್ತಾಗೋದಿಲ್ಲ, ಚಿಪ್ಪಿನಾಗ ಬಿದ್ದು ಮುತ್ತು ಹೆಂಗೆ ನೀರು ಆಕತಿ ಹಂಗೆ ಸದ್ಗುರುನಾಥ ಮಾಡ್ತಕ್ಕಂಥ ಉಪದೇಶದ ಹನಿಗಳು, ಉಪದೇಶ ಅಂತಕ್ಕಂಥ ಶುದ್ಧ ಜಲಧಾರೆಯ ಹನಿಗಳು ಅಂತರಂಗ ಅನ್ನೋ ಚಿಪ್ಪಿನೊಳಗೆ ಮುತ್ತಾಗಿ ಪರಿಣಮಿಸ್ಬೇಕಲ್ಲ. ನಮ್ಮ ಅಂತರಂಗದೊಳಗೆ ಮುತ್ತಾಗಿ ಪರಿಣಮಿಸ್ಬೇಕಲ್ಲ. ಹಂಗಾಗಬೇಕಾದ್ರೆ ಅನಂತ ಜನ್ಮಗಳ ಪುಣ್ಯದ ಫಲ ಬೇಕು. ಈಗ ನೋಡ್ರಿ, ಈಗ ಅಟಟ ನಿಲ್ಲಾಕತತಿ ಹಣಿ, ಉಪದೇಶದ ಹಣಿ. ಮಹಾತ್ಮರ ವಿಚಾರಗಳು ಏನಾಕತ್ತಾವ ಒಳಗೆ ಉಳಿಯಾಕತ್ತಾವ. ಮುಗುದಿನ ಕೇಳ್ತೀನಲ್ಲ, ಎಷ್ಟು ಉಳ್ದಾಗ ಗೊತ್ತಾಗತ್ತೆ, ಹೌದಿಲ್ಲ? ಅಂತಾರಲ್ಲ ಹಂಗೆ, ಎಷ್ಟು ಒಳಗೆ ಹೋಗ್ಯಾವ ಹನಿ, ಹೊರಗೆ ಎಷ್ಟು ಹೋಗ್ಯಾವು ಅನ್ನೋದು ಗೊತ್ತಾಗತ್ತೆ. ಅದಕ್ಕೆ ಹೇಳ್ತಾರ ಅವ್ರಿಲ್ಲೇ,
ನೋಡ್ರಿ, ಉತ್ತಮ ಅಧಿಕಾರಿಗೆ ಅದನ್ನು ಬೋಧಿಸಿದರೆ, ಏನನ್ನ ಬ್ರಹ್ಮಜ್ಞಾನವನ್ನು ಬೋಧಿಸಿದ್ರ ಅದು ಚಿಪ್ಪಿನೊಳಗಿನ ಮುತ್ತಿನಂತೆ ಫಲಿಸುತ್ತದೆ. ಅವ್ರಿಗೆ ಅದರ ಪರಿಣಾಮ ಆಗ್ತದೆ. ತಮ್ಮ ಜೀವನದೊಳಗೆ ಅಳವಡಿಸ್ಕೊಂಡ ಬಿಡ್ತಾರೆ. ಧ್ಯಾನಕ್ಕೆ ಕುಂದಿರ್ತಾರ, ವಿಚಾರಕ್ಕೆ ಕುಂದಿರ್ತಾರ, ಮನಸ್ಸಿನೊಳಗೆ ಖಾತ್ರಿ ಮಾಡ್ಕೊಂತಾರ, ತಮ್ಮ ಜೀವನದೊಳಗೆ ಅಳವಡಿಸ್ಕೊಳಕ್ ಪ್ರಯತ್ನ ಮಾಡಕತ್ತಾರ. ಇಲ್ಲಿಕಂದ್ರ ಮಾಡಿದ್ರ ಅಥಳ, ನೋಡಿದ್ರ ಅಥಳ, ಇನ್ನೊಟ್ಟು ದಂಧೆಗದ ಒಟ್ಟು ಮುಗದಿಂದ ಮಾಡಿದ್ರ ಅಥಳ, ನಾಡದ್ ಮಾಡಿದ್ರ ಅಥಳ ಅಂತೇವೆ. ಆವಾಗ ಮಾಡಿದ್ರ ಇವಾಗ ಮಾಡಿದ್ರೆ ಕತಿ ಕಾದ್ ಕತ್ರಕ್ಕೆ ಬೀಳೋ ಟೈಮ್ ಬಂದ ಬಿಡ್ತದೆ. ಆಮ್ಯಾಗ ಮಾಡೋದ್ರಿ ಬಿದಿರು ಕಟ್ಟಿಗೆ ಕುತ್ತಿಗೆ ಚಕ್ಕ ಇದನ್ನ ಹಾಕಿ ಕುಂದಿರ್ತಾರಲ್ರಿ. ನಮ್ಮ ಭಾಳ ಚಂದ ಕುಂದಿರ್ತಾರ ನೋಡ್ರಿ ನಮ್ಮ ಊರಾಗ. ನಮ್ಮ ಅಮ್ಮನ ನೋಡಿದ್ನ್ಯಾನ, ಉಳ್ಕಿದ್ದು ಈ ಕಡೆನೂ ನೋಡಿರ್ಬೇಕು ಒಂದು ಎರಡು ಕಡೆ. ಬಿದಿರು ಸೀಳಿ ಹಿಂಗ ಕುಂತಿದ್ಲ ನಮ್ಮ ಅಮ್ಮ. ನಾ ಸಣ್ಣವಿದ್ದೆ, ಆಕಿ ಮುಂದೆ ಲಗ ಹೊಡಿತಿದ್ದೆ, ಕೊಬ್ಬರಿ ತಿಂದು ಲಗ ಹೊಡಿತಿದ್ದೆ. ಕುಂದ್ರ ಅಂದ್ರೆ ಕುಂದಿರ್ತಿದ್ದಿಲ್ಲ. ಮಂದಿ ಭಾಳ ಕುಡಿದ್ರು ಖುಷಿ ನನಗೆ. ಮಂದಿ ಒಂದು ಕೂಡಿ ಬಿಟ್ಟಿದ್ರಿ, ತಗೋ ಕಾಯಿ ಹೊಡ್ಯಾವ್ರಿ ಮುಂದೆ ಕೊಬ್ಬರಿ ತಿನ್ನೋದು, ಆಕಿ ಮುಂದೆ ಲಗ ಹೊಡಿಯೋದು. ಗೊತ್ತಿರ್ಲಿಲ್ರಿ ಅವಾಗ ನಮ್ಗೆ ಹಿಂಗೆ ಸತ್ರು ಏನಾಗತ್ತೆ ಅಂತ ಗೊತ್ತಿದ್ದಿಲ್ಲ. ಅದೊಂದು ಬಡಿಗೆ ಕುಂದ್ರಿಸಿದ್ದೊಂದು ಗೊತ್ತಿತ್ತು. ಹೇಳೋ ಉದ್ದೇಶ ಏನು ಅಂತಂದ್ರೆ, ಮುಪ್ಪಿನಾವಸ್ಥೆಗೆ ಹೋಗು ಮಟ್ಟನು ನಾವು ಈ ಆಸೆದ ಬೆನ್ನು ಹತ್ತೇವ್ರಿ, ಅದರ ಜ್ಞಾನದ ಬೆನ್ನು ನಮಗೆ ತಿನ್ನಬೇಕು, ಇನ್ನೂ ತಿನ್ನಬೇಕು, ಉಣ್ಬೇಕು. ಅವ್ರು ನೋಡ್ರಿ ಮುಪ್ಪಿನಾವಸ್ಥೆ ಒಳಗಂತಿ ತಿನ್ನಬೇಕು, ಉಣ್ಬೇಕು, ಟೀ ಹುಚ್ಚಿ ಹಿಡಿದು ಬಿಟ್ಟಿರ್ತದ್ರಿ. ಕಾರಣ ಏನು ಇದಕ್ಕೆ? ಕಾರಣ ಏನು? ವಯಸ್ಸಿನಾಗಿಂದ ಅವ್ರು ಏನು ಮಾಡ್ಕೋತ ಬಂದಿರ್ತಾರೆ, ಅದನ್ನ ಗಟ್ಟಿ ಮಾಡ್ಕೋತ ಮನುಷ್ಯನೊಳಗೆ ಬೆಸದು ಬಿಟ್ಟಿರ್ತಾರೆ. ಈಗೇನು ಕೆಬ್ಬಣ ಬೆಸಿತಾರಲ್ರಿ, ವೆಲ್ಡಿಂಗ್ ಮಾಡ್ತಾರಂತಾರಲ್ಲ ಹಂಗೆ ನಮ್ದು ಏನಾಗ್ತೈತೆ ಅಂದ್ರೆ ಮಾಯಾಕ ನಮ್ಗೆ ವೆಲ್ಡಿಂಗ್ ಆಗೈತಿ. ಕಿತ್ತಬೇಕಾರ ಕಾಸ್ಬೇಕ್ರಿ, ಅದನ್ನು ಕಾಸಿ ಚಾಣಲ್ಲಿ ತಗೊಂಡು ಮದ್ದಿ ಬೆಸದಿದ್ದು ಕಿತ್ತಬೇಕಾಗೈತಿ. ಇದಕ್ಕೆ ವಿಚಾರ ಮಾಡಬೇಕು ಅಂತ. ಉತ್ತಮ ಅಧಿಕಾರಿ ಇದ್ನಂದ್ರೆ ಅದನ್ನು ಪಟ್ಟ ಏನಕ್ಕನ ಮುಂದೆ ಹೇಳ್ತಾರೆ ನೋಡ್ರಿ ಅಜ್ಜ ಅವರು. ಹಿಡಿದ್ರೆ ಹಿಡಿಬೇಕು, ಬಿಟ್ರೆ ಇಲ್ಲಿ ಹೇಳ್ತಾರೆ ನೋಡ್ರಿ ಮುಂದೆ, ಈ ಬಾಳ್ವೆಯು ಒಂದು ಕನಸು ಇದ್ದಂತೆ ಇದೆ, ಅದು ಹೇಗೆ ಬೀಳುತ್ತದೆಯೋ ಹಾಗೆಯೇ ಬೀಳಲಿ. ಆದ್ದರಿಂದ ನಿನಗೇನು ಆಗಬೇಕಾಗಿದೆ? ಈ ಬಾಳೆ ಒಂದು ಕನಸಿದ್ದಂಗ ನೋಡ್ರಿ, ಎಷ್ಟು ಚಂದ ಹೇಳ್ತಾರೆ ಆತ್ಮಾನಂದಜ್ಜಿ ಅವರು. ಎಷ್ಟು ಸರಳ ತಿಳ್ಕೊಬೋದ್ರಿ ಇಂಥ ವಿಚಾರಗಳನ್ನು. ಅತಿ ತಿಳಿ ತಿಳಿ ತಿಳಿಯಾಗಿ ಹೇಳ್ತಾರೆ ರೀ. ನೋಡ್ರಿ ಇದನ್ನ ವಿಚಾರ ಮಾಡ್ರಿ, ಎಷ್ಟು ಆರಾಮ ಅನಿಸ್ತದೆ ನೋಡ್ರಿ. ನೋಡ್ರಿ, ಈ ಬಾಳ್ವೆಯು ಒಂದು ಕನಸು ಇದ್ದಂತೆ. ಇದನ್ನ ಎದಕ್ಕೆ ಹೋಲಿಸಿದ್ರು? ಕನಸಿಗೆ ಹೋಲಿಸಿದ್ರು. ಕನಸು ಹೆಂಗ್ ಬಿದ್ರಿ ಏನ್ರಿ? ಹೆಂಗ್ ಬಿದ್ರು ಕನಸದ. ಚಲೋ ಬಿದ್ರಿ ಏನ, ಕೆಟ್ಟ ಬಿದ್ರಿ. ಕನಸಿನ್ಯಾಗ 1 ಕೋಟಿ ರೂಪಾಯಿ ಲಾಟ್ರಿ ಐತಿ. ಎದ್ದಿಂದ ಹೊಡ್ತೇವನ್ರಿ, ಅಯ್ಯೋ ನಮ್ಗೆ 1 ಕೋಟಿ ಹೋತು, ಅಟಿಬ್ಯಾನ್ ಹೆಚ್ಕೊಂಡು ಮಾಡ್ಕೊಂತೇವನ ಅಂತೇವಿಲ್ರಿ. ಹಂಗೆ ಏನು ಹೋದ್ರು ಕನಸನ್ನ, ಇದಕ್ಕೆ ಏನು ಬಂದ್ರು ಕನಸನ್ನ. ಇದು ಮಾತ್ರ ಅಲ್ಲಂತ, ಇದು ಖರೇನ ಅಂತ. ಕನಸು ಹೆಂಗ್ ಬಿದ್ರಿ ಏನು? ಚಲೋ ಬಿದ್ರಿ ಏನು, ಕೆಟ್ಟ ಬಿದ್ರಿ ಏನು? ಇದನ್ನ ವಿಚಾರ ಮಾಡು. ಪ್ರಶ್ನಕಾರ ಏನೇ ಕನಸು ಅಂತ ವಿಚಾರ ಮಾಡಿದನ ಅಂತ ಹೇಳ್ತಾರ ಅವ್ರು. ಈಗ ನಡಕ್ ಬಂದು ಹೋತನ್ರಿ ಕನಸು. ನೋಡ್ರಿ, ಈ ಬಾಳ್ವೆ ಈ ಒಂದು ಕನಸು ಇದ್ದಂತೆ ಇದೆ, ಅದು ಹೇಗೆ ಬೀಳುತ್ತದೆಯೋ ಹಾಗೆಯೇ ಬೀಳಲಿ. ಅದು ಹೆಂಗೈತೆ ಹಂಗ ಬೀಳದು. ಅದರಿಂದ ನಮಗೆ ಆಗ್ಬೇಕಾದದ್ದು ಏನೈತಿ? ಹಿಂಗ ಬೀಳಲಿ ಅಂತ ಯಾಕಂತಿ ನೀನು? ಕನಸು ನೀ ಹಿಂಗ ಬೀಳಿ ಅಂದ್ರೆ ಹಂಗೆ ಬೀಳ್ತತನ? ಅದ ಹಿಂಗೆ ಬೀಳ್ಬೇಡ ಅಂದ್ರೆ ಬಿಡ್ತತನ? ಅದು ಬೀಳಂಗ ಬೀಳ್ತತಿ. ಅದು ಹೆಂಗೆ ಬಿದ್ರು ಅದರಿಂದ ಏನಾರ ಉಪಯೋಗ ಐತೇನ? ಕನಸಿನ್ಯಾಗ 1 ಕೋಟಿ ರೂಪಾಯಿ ಹತ್ತಿರೂ ಉಪಯೋಗ ಇಲ್ಲ, ಕನಸಿನ್ಯಾಗ 1 ಕೋಟಿ ರೂಪಾಯಿ ಹೋದ್ರೂ ಉಪಯೋಗ ಇಲ್ಲ. ಕನಸಿನ್ಯಾಗ ಸತ್ತಿರ್ತೇವೆ, ಅಯ್ಯೋ ಸಾಕ್ತೇವೆ ಅಂತ ಬಡ್ಕೊಂತೇವೆ, ಎದ್ದಾಗ ಜೀವಂತ ಇರ್ತೇವಲ್ಲ, ಏನಾಗೈತಿ? ಕನಸಿನ್ಯಾಗ ಒಮ್ಮೆ ನಮ್ಮ ಸಂಬಂಧಿಕರು ತೀರ್ಕೊಂಡಂಗೆ ಆಗಿರ್ತತಿಲ್ರಿ. ಹಾಂ, ಕಡೆಗೆ ನಾವ ಸತ್ತಂಗಾಗಿರ್ತತಿ. ಅಯ್ಯೋ ಏನಾತ್ ನನಗಂತೇವಿ, ಎದ್ದಿರ್ತೇವಿ, ಹಂಗೆ ಇರ್ತೀವಿ. ಕನಸಿನ್ಯಾಗ ಏನಾದ್ರಿ ಏನು? ಹಂಗಿದು ಎಚ್ಚರಿಕೆ ಒಳಗೆ ಇದು ಏನಾದ್ರಿ ಏನ್ರಿ? ಹಿಂದಿನ ಶರೀರ ಈಗೈತೇನ? ಹಿಂದಿನ ಜನ್ಮ ಶರೀರ ಈಗೈತೇನ? ಅದು ಕನಸಾಗೈತಿಲ್ಲ. ಮುಂದೆ ಜನ್ಮ ಆಕತಿ. ಈ ಶರೀರ ಏನಕತ್ತೆ ಅವಾಗ? ಆವಾಗ ಆಕತಿ. ಕರಿ ಐತಿ ಅಂತೀರನ?
ಕನಸ್ನ್ಯಾಗ ಕನಸು ಕರೆನ ಎದ್ದಿನ ಸುಳ್ಳು ಹಂಗೆ ಎದ್ದು ಬಿಡುದ್ರಿ. ಈಗ ಜ್ಞಾನದಿಂದ ಎದ್ದು ಬಿಡುದು. ಅದ್ರ ಪುರ್ತಕ ಅದು ಇರ್ತತಿ. ಶರೀರ ಇರೋ ಪುರ್ತಕ ಇರ್ತತಿ, ಬಾಳೆ ಇರೋ ಪುರ್ತಕ ಇರ್ತತಿ. ನಾವ್ಯಾಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕು ಅಂತಾರವ್ರು ಅಜ್ಜವ್ರು. ಇದು ಹೇಳಿದಷ್ಟು ಸರಳ ಇಲ್ಲ. ಇದು ಸರಳ ಆಗ್ಬೇಕಾದ್ರೆ ಮತ್ತ ವಿಚಾರ ಮಾಡ್ಬೇಕು. ಎಲ್ಲೇ ಊಟ ಮಾಡಿ ಮಕ್ಕೊಂಡಿಂದ ಎಲ್ಲಿರಿ ಎಲ್ಲೇರಿ ಕುಂದ್ರಿ ಬಟ್ಟ ಆದ್ರೆ ರೊಟ್ಟಿ ತಿಂದು ಕುಂದ್ರದು, ತಿನ್ನಕ್ಕಿಂತ ಮೊದಲು ಕುಂದ್ರದು ಹೆಂಗಾರೆ ಮಾಡು ಒಟ್ಟ ತಿಂದು ಕುಂತ ಅಂದ್ರೆ ನೀತಿ ಬರ್ತತಿ. ಈಡಾಗಿ ವಿಚಾರ ಮಾಡೋದು ಅದನ್ನ ಇಲ್ಲಿ ಹೇಳ್ತಾರೆ. ಅದು ಹೇಗೆ ಬೀಳುತ್ತದೆಯೋ ಹಾಗೆಯೇ ಬೀಳಲಿ. ಅದರಿಂದ ನನಗೇನು ಆಗಬೇಕಾಗಿದೆ, ಅದರಿಂದ ನನಗೇನಾಗಬೇಕಾಗಿದೆ, ಕನಸಿನಿಂದ ಏನು ಆಗಬೇಕಾಗಿದೆ, ತಲೆ ಕೆಡಿಸ್ಕೋಬೇಕು ಅಂತಾರೋರು. ಅದು ನಿನ್ನೊಳಗೆ ತೋರಿ ನಿನ್ನೊಳಗೆ ಅಡಗುವುದು. ನೋಡ್ರಿ ಎಷ್ಟು ಮಜಾ ಐತಿ ನೋಡ್ರಿ. ಅದನ್ನ ತೋರುದ ನನ್ನ ಒಳಗ, ಅಡಗುದು ನನ್ನೊಳಗನ. ಅದು ನನ್ನ ಹೊರಗೆ ತೋರುವುದಿಲ್ಲ, ನನ್ನ ಹೊರಗೆ ಅಡಗುದಿಲ್ಲ. ಅದು ಕನಸು ನಮ್ಮ ಒಳಗೆ ಬೀಳ್ತತೆ, ನಮ್ಮ ಹೊರಗೆ ಬೀಳ್ತತ್ರಿ. ಕನಸನ್ನೇ ನಾವು ಬಿದ್ದಿರ್ತೇವೋ, ನಮ್ಮ ಒಳಗೆ ಕನಸು ಬೀಳ್ತತೇವ. ನಾವು ಅಂತೇವಿ ಕನಸನ್ಯಾಗ ಬಿದ್ದಿದ್ದೀನ್ರಿ ನಾ ಅಂತ. ಎಲ್ಲಿ ಬಿದ್ದಿ ಕನಸ ನಮ್ಮೊಳಗೆ ಬಿದ್ದೈತಿ. ಅದು ಕನಸನ್ಯಾಗ ರೀ ಹೊಂಡದಾಗ ಬಿದ್ದಂಗೆ ಆಗಿಬಿಟ್ಟಿರ್ತೈತಿ. ನದಿಯಾಗ ಚೀರ್ಕೊಂಡು ಹೋಗಿರ್ತೀವ, ಆ ಮುನಿಗೆ ನೀರು ಕುಡ್ದಂಗೆ ಹಾಕಿರ್ತತ್ರಿ. ಎದ್ದು ಬಿಡ್ತೇವ್ರಿ, ಚಿಟ್ನೆ ಚೀರಿ ಹೇಳ್ತೇವ್ರಿ, ಎಲ್ಲಿ ನೀರು ಕುಡಿಯಾಕತ್ತೀವಿ. ಆ ಇಡೀ ನದಿನ ನಮ್ಮೊಳಗೆ ಇರ್ತತ್ರಿ. ಮತ್ತು ನಾವು ಹೇಗೆ ಮತ್ತೆ ಹೆಂಗೆ ಬಿದ್ದಿದ್ದೀವ್ರಿ, ಮತ್ತೆ ಇಲ್ಲಿ ಮಕ್ಕೊಂದಿದ್ದೀವಲ್ಲ ಅಂದ್ರೆ ಇದಕ್ಕೆ ಸ್ಥೂಲ ಶರೀರ ಅಂತಾರ್ರಿ. ಆ ನೀರಾಗ ಬಿದ್ದಿರ್ತತಲ್ರಿ ಅದಕ್ಕೆ ಸೂಕ್ಷ್ಮ ಶರೀರ ಅಂತಾರೆ. ನೀರಾಗ ಬಿದ್ದು ಮುಳುಗಿ ಹೇಳಾಕತ್ತಿದ್ದಿ ಅಂತ ಹೇಳ್ತೀಯಲ್ಲ, ನೋಡ್ಕೊಂತ ಒಬ್ಬ ನಿಂತಿರ್ತಾನಿಲ್ಲ, ಅಲ್ಲಿ ಇರ್ತಾನಲ್ಲ ಸಾಕ್ಷಿ ರೀ, ಅವಾಗ ಜೀವ ಅಂತಾರೆ. ಸಚ್ಚಿದಾನಂದ ಘನ ವಸ್ತು ಅಂತಾರೆ, ಅರಿವು ಅಂತಾರೆ. ನೋಡ್ರಿ ಅಲ್ಲಿ ನಾ ಸತ್ತಿದ್ನಿ ಕನಸ್ನ್ಯಾಗ ಭಾಳ ಮಂದಿ ನಾನು ನೋಡಿ ಹೇಳಾಕತ್ತಿದ್ರು ಅಂತ ಎದ್ದಿಂದ ಹೇಳ್ತಾನೆ. ಮತ್ತು ಸುತ್ತ ಬಿಟ್ಟಿರ್ತಾನೆ, ಅವ್ರು ಒಳಗೆ ಅವಂಗೆ ಹೆಂಗೆ ಗೊತ್ತು? ಕನಸ್ನ್ಯಾಗ ನಾವು ಸತ್ತಿರ್ತೇವ್ರಿ, ಕುಂದ್ರಿಸ್ಬಿಟ್ಟಿರ್ತಾರೆ ನಮ್ಮನ್ನು, ಎಲ್ಲರೂ ಅಳ್ತಿರ್ತಾರೆ. ಯಪ್ಪ ಎಷ್ಟು ಚಲೋ ಇದ್ನು ಓದ್ನು ಅಂತ ಅಳ್ತಿರ್ತಾರೆ ಅವರು. ಅಳು ಹೊತ್ನ್ಯಾಗ ಯಾರಿಗೆ ಬಿದ್ದತ್, ನನಗೆ ಬಿದ್ದತ್ ಕನಸು. ನೀವೆಲ್ಲರೂ ಬಂದುಬಿಟ್ರಿ, ಕುಂದ್ರಿಸ್ಬಿಟ್ಟಾರ ಗುರುವನ್ನ. ಏನು ನಮ್ಮ ಗೌರವಕರ ಅಂತಾರೆ, ಯಪ್ಪ ಎಷ್ಟು ಚಂದ ಓದಿದ್ದೆ ಪ್ರವಚನ, ಓದೆಲ್ಲ ಗುರುವ ಅಂತ ಅಳಾಕತ್ಬಿಟ್ರ ಅವ್ರು. ಯಾತ್ರಾತ್ ಗೌರವ ಒಳಾಕತ್ತಿದ್ಲು ಅಂತ ಹೇಳ್ತೀನಿ ನಾನು. ಗೌರವಕರ ನೀವು ನನಗೆ ಕನಸು ಬಿದ್ದಿತ್ರಿ, ನಾನು ಕನಸ್ನ್ಯಾಗ ನೀವು ನನ್ನ ಬಗ್ಗೆ ಒಳಾಕತ್ತಿದ್ರಿ, ನಂಗೆ ಸತ್ತಂಗಾಗಿ ತಂದಾಗ ಹೇಳ್ತೀನಿ. ಮತ್ತು ನಾನು ಸೋದ ಬಿಟ್ಟು ನಾ ಹೆಂಗೆ ಹೇಳಿನಿ? ಆತ್ಮ ಇರ್ತತಲ್ರಿ, ನಮ್ಮೊಳಗೆ ಅರಿವು ಇರ್ತತಲ್ಲ, ಅದು ನೋಡ್ತಿರ್ತದ್ರಿ, ಜೀವಾತ್ಮ ನೋಡ್ತಿರ್ತದೆ. ಅದು ಸೂಕ್ಷ್ಮ ಶರೀರ ಅದ, ಅಲ್ಲಿ ಸತ್ತಿರ್ತತಲ್ಲ ಅದ ಸೂಕ್ಷ್ಮ ಶರೀರ. ಇದು ಮಕ್ಕೊಂದಿರ್ತತಲ್ಲ ಇದು ಸ್ಥೂಲ ಶರೀರ. ಸ್ಥೂಲ ಸೂಕ್ಷ್ಮ ಅದನ್ನೆಲ್ಲ ತಿಳಿತಕ್ಕಂಥದ್ದು ಆತ್ಮ ಐತಲ್ಲ, ಜೀವ, ಅದು ತಿಳಿತಿರ್ತದೆ. ಅದಕ್ಕೆ ಗೊತ್ತಾಗಿಲ್ಲ. ಅದಕ್ಕೆ ಆ ಕನಸಿನ್ಯಾಗ ಆ ಸೂಕ್ಷ್ಮ ಶರೀರ ಅಂತತಿ, ಎದ್ದಿಂದ ಈ ಸ್ಥೂಲ ಶರೀರ ಅಂತತಿ. ಇದನ್ನು ತಿಳಿತೈತಿ, ಇದಕ್ಕೆ ಬ್ಯಾರೇನ ಐತಿ, ಆದರೂ ತಾನ ಅಂತತಿ. ಮತ್ತು ನೋಡ್ರಿ, ಈಗ ಉದಾಹರಣೆಗೆ ಬುತ್ತಿ ಹೊರಗಿದ್ದಾಗ ಬುತ್ತಿ ಅಂತತಿ, ಒಳಗೆ ಹಾಕ್ತೆ ಅಂದ್ರೆ ನಾನ ಅಂತತಿ. ಬುತ್ತಿ ಹೊರಗಿದ್ದಾಗ ಬುತ್ತಿ ಅದ, ಒಳಗೆ ಹಾಕಿಂದ ಅನ್ನ ಒಳಗೆ ಬಿದ್ದಿಂದ ಏನಂತೀವಿ? ನಾನು ಅಂತೀವಿ. ಇದು ಕೈ ಯಾರ್ದಂದ್ರೆ ನಂದು ಅಂತತಿ, ತಲೆ ಯಾರ್ದು ಅಂದ್ರೆ ತಂದು ಅಂತತಿ, ಕಾಲು ಯಾರ್ದು ಅಂದ್ರೆ ತಂದು, ಹೊಟ್ಟೆ ಡುಬ್ಬ ತಂದು ಅಂತತಿ. ಒಟ್ಟು ಕೂಡಿ ಯಾರ ನಾನು ಅಂತತಿ. ಅಷ್ಟು ಕೂಡಿ ತಾನ ಅಂತ, ಇವು ಒಂದೊಂದು ತಾನು ಅಂತ. ಹೆಂಗದ ಅಂದ್ರೆ ಅಜ್ಞಾನ ಆವರಿಸಿಕೊಂಡೈತಿ. ಅಜ್ಞಾನಿಯಲ್ಲವೇ ಜೀವನೇ ನೀನು ಸುಜ್ಞಾನಿ ಎಂದು ನುಡಿವರೆ, ಶುದ್ಧ ಚೈತನ್ಯ ಸ್ವರೂಪವೇ ನೀನಾಗಿರ್ದು ಈ ಜಡ ಪಂಚಭೂತ ದೇಹವಿದನು ನೀನೆಂಬೆ, ಭೂತ ನಿರ್ಮಲ ನಿಜತತ್ವಮಯ ನೀನಾಗಿರ್ದು ಸೂತಿಕಾದಿ ವಿಧಿ ಬಿಡುತ್ತಿರುವೆ. ಅಜ್ಞಾನಿ ಅಂತಾರೆ, ಸುಜ್ಞಾನಿ ಯಾರಂತಾರ? ಅಜ್ಞಾನಿಯಲ್ಲವೇ ಜೀವನೇ ನೀನು ಸುಜ್ಞಾನಿ ಎಂದು ನುಡಿವರೆ, ಶುದ್ಧ ಚೈತನ್ಯ, ಮಲಿನ ಅಲ್ಲ, ಶುದ್ಧ ಚೈತನ್ಯ ಆತ್ಮಸ್ವರೂಪನ ನೀನಿರ್ದು ಈ ಜಡ ಪಂಚಭೂತ ದೇಹವಿದನ ನೀನಂತ ತಿಳ್ಕೊಂಡು ಕುಂತಿ. ಈ ದೇಹಕ್ಕೆ ಸಂಬಂಧಿಸಿದ ಜಗತ್ತಿನ ವ್ಯವಹಾರ. ಸ್ಥೂಲ ಶರೀರ, ಸ್ಥೂಲ ಜಗತ್ತು ಕನಸಿನೊಳಗೆ ತೋರ್ತತಲ್ಲ, ಸೂಕ್ಷ್ಮ ಶರೀರ, ಸೂಕ್ಷ್ಮ ಜಗತ್ತು. ಸ್ಥೂಲ ಶರೀರ ಸ್ಥೂಲ ಜಗತ್ತಿನೊಳಗೆ ಇದು ಕಾಣ್ತತ್ರಿ,
ಸೂಕ್ಷ್ಮ ಶರೀರದೊಳಗೆ ಸೂಕ್ಷ್ಮ ಲೋಕ ಕಾಣ್ತತಿ. ಅಲ್ಲಿ ನದಿನ ಬೇರೆ, ಇಲ್ಲಿ ನದಿನ ಬೇರೆ. ಕಾಟದ ಮ್ಯಾಗ ಮನ್ಕೊಂಡಿರ್ತೇವೆ, ನದಿಯಾಗಿ ಮುಳುಗಿರ್ತೇವೆ. ಮತ್ತು ಅಲ್ಲೊಂದು ನದಿ ಇತ್ತು, ಅದ್ರ ನಾವೇ ಮುಳುಗಿದ್ದು ಯಾವ್ದು ನದಿಯಾಗ? ಸೂಕ್ಷ್ಮ ಶರೀರ. ಕಾಟದ ಮ್ಯಾಗ ಮಕ್ಕೊಂಡಿದ್ದು ಸ್ಥೂಲ ಶರೀರ. ಕನಸ್ನ್ಯಾಗ ಮುಳುಗುವತ್ನ್ಯಾಗ ಕಂಡಿದ್ದ ಜಗತ್ತು ಸೂಕ್ಷ್ಮ ಜಗತ್ತು. ಎದ್ದಿಂದ ಕಾಟದ ಮ್ಯಾಗ ಅಯ್ಯೋ ಸುಳ್ಳು ಯಾಕಂತ ಎಲ್ಲ ನೋಡ್ತಾನೆ, ಮ್ಯಾಗ ತಳಗ ಜೀವಂತ ದಿನಳಂತಾರೆ ನೋಡಿ. ಇದಕ್ಕೆ ಏನಂತಾರ್ರಿ? ಸ್ಥೂಲ ಜಗತ್ತು. ಸ್ಥೂಲ ಶರೀರ ಸ್ಥೂಲ ಜಗತ್ತು ಸುಳ್ಳು, ಸೂಕ್ಷ್ಮ ಶರೀರ ಸೂಕ್ಷ್ಮ ಜಗತ್ತನು ಸುಳ್ಳು. ಇವೆರಡೂ ಸ್ಥೂಲ ಸೂಕ್ಷ್ಮಗಳನ್ನು ಸಾಕ್ಷಿ ಭಾವದಿಂದ ನಾ ತಿಳ್ಕೊಂತದೇನಿ. ನಾ ಹೆಂಗದೇನಿ? ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ. ಹಿಂಗಿದನ್ನು ಮಾತು ಕಟ್ಟಿದ್ರಿ. ಮತ್ತಿದನ್ನು ವಿಚಾರ ಮಾಡೋದು. ಈಗ ಕಾಟದ ಕುಂತಾಲೆ ಏನು ಹತ್ತಬೇಕ? ನಿದ್ದೆಂತ ಮಾಡಿ ಹಿಂಗೆ ವಿಚಾರ ಮಾಡೋದು. ಇದ ಸಾಧನ. ಮತ್ತು ಬೇರೆ ಏನು ರೀತೇನ್ರಿ ಅಂದ್ರೆ ಹೇಳಕ್ ಬರೋದಿಲ್ಲ. ಮತ್ತೆ ಬೇರೆ ದಾರಿ ಹಿಡಿ ಅಪ್ಪ, ನೀ ತಂಬೂರಿ ಹಿಡಿ ಅಂತ ಹೇಳ್ಬೇಕ. ಅದಕ್ಕೆ ಮತ್ತೇನು ಮಾಡೋದ್ರಿ? ಊಟ ಮಾಡಿಂದ ಹೊಟ್ಟೆ ಎದ್ದಿರ್ತದೆ. ಊಟ ಮಾಡಿಂದ ಮತ್ತೇನು ಮಾಡೋದು? ಊಟಕನಿಂದ ಮಾಡ್ಕೊಂಬಕ್ಕೋಡುದು ಮುಗಿದ ಮುಂದಿರೋದನ್ನಿಲ್ಲ. ಪೂರ್ಣ ಸುಖ ಹೊಂದಿದ್ವಿಲ್ಲ, ಮುಗಿದು ಹೋಗ್ತೀವಿ. ಅದನ್ನ ಇಲ್ಲಿ ಹೇಳ್ತಾರ ಅವರು. ಈ ಬಾಳೆನೂ ಒಂದು ಏನೈತಿ? ಕನಸು ಐತಿ. ಇದನ್ನ ತಿಳ್ಕೊ. ಆ ಕನಸು ಐತಿ ಅಂದ್ಮ್ಯಾಗ ಅದು ಹೆಂಗೆ ಬಿದ್ದಿರ್ರಿ? ಏನು ಚಲೋ ಬಿದ್ರು ಸುಳ್ಳ, ಬಿದ್ರು ಸುಳ್ಳು. ಸುಳ್ಳೇ ಸುಳ್ಳು ಸಂಸಾರದಾಟ, ಸುಳ್ಳೇ ಸುಳ್ಳು ನಾನು ಸುಳ್ಳು ನೀವು ಸುಳ್ಳು, ಶಾಸ್ತ್ರ ನಡೆದಿದ್ದು ಸುಳ್ಳು, ರಾಮ ಹುಟ್ಟಿದ್ದು ಸುಳ್ಳು, ರಾವಣನ ಕೊಂದದ್ದು ಸುಳ್ಳು, ಗೌರವಕ್ಕಾರ ಸುಳ್ಳು. ನೀನು ಎಲ್ಲ ಸುಳ್ಳನ್ನು, ನಾ ಯಾಕೆ ಸುಳ್ಳು ಅಂತೀನಿ ನೀನು ಅಂತೇಳಿ. ಬೇಕಾದ್ರೆ ನೀ ಸುಳ್ಳಾಗಿ ಹೋದ್ರು ಹೋಗಲ್ಲ, ಅನ್ಯಾಕೆ ಸುಳ್ಳು ಮಾಡ್ತೀನಿ ನೀನು? ನೀಗ ಹೋಗಿ ಹಿಂಗೆ ಬಡಿಸ್ಬೋದಾಗಿತ್ತ ಅಂತಾನಲ್ಲ ಮೇಜ್ಮಾ. ಹೇಳೋ ಉದ್ದೇಶ ಏನು ಅಂತಂದ್ರೆ ಹಿಂಗೈತ್ರಿ. ವಿಚಾರ ಮಾಡಿಲ್ಲ ಅಂತ ನಮಗಿದು ದುಃಖ ಬಂದೈತಿ ಹೊರತಾಗಿ. ವಿಚಾರ ಮಾಡಿರೋ ದುಃಖ ಅಂತಕ್ಕಂಥದ್ದು ಮುರುಘಾವರ್ಕರ ಐತಿ ಅಂತೀರಿ? ಇಲ್ಲ ಅಂತೀರಿ? ದುಃಖ ಇಲ್ಲ. ವಿಚಾರ ಮಾಡಿರೋ ದುಃಖ ಇಲ್ಲ. ತಂದದ್ದ ಹುಚ್ಚ. ಹಿಂಗೆ ಅದಕ್ಕೆ ಇಲ್ಲಿ ಹೇಳ್ತಾರ ಅವರು, ಅದು ನಿನ್ನೊಳಗೆ ತೋರಿ ನಿನ್ನೊಳಗೆ ಅಡಗುವುದು. ಯಾವುದದು ತೋರಿ ಅಡಗುವುದು? ಕನಸು. ಅದು ನಿನ್ನೊಳಗೆ ತೋರಿ ನಿನ್ನೊಳಗೆ ಅಡಗುವುದು. ನೀನು ಮಾತ್ರ ಎಲ್ಲದಕ್ಕೂ ಸಾಕ್ಷಿಯಾಗಿದ್ರಿ. ಎಚ್ಚರಿಕೆಯ ಅವಸ್ಥೆಯೊಳಗೆ ತೋರುವ ಎಲ್ಲದಕ್ಕೂ ನೋಡು, ನಿದ್ರೆಗೂ ನೀನೇ ಸಾಕ್ಷಿ ಇರುವೆ. ಎಚ್ಚರಿಕೆಗೂ ಸಾಕ್ಷಿ ಇರ್ತಿ, ನಿದ್ರೆಗೂ ಸಾಕ್ಷಿ ಇರ್ತಿ, ಕನಸಕ್ಕೂ ನೋಡು. ಮೂರು ಅವಸ್ಥೆಗಳು ಒಂದರೊಳಗೊಂದಿಲ್ಲ. ಮೂರು ಅವಸ್ಥೆಗಳು ಒಂದರೊಳಗೊಂದಿಲ್ಲ. ಎಚ್ಚರಿಕೆ ಕನಸಿನೊಳಗಿಲ್ಲ, ಕನಸು ಎಚ್ಚರಿಕೆ ಒಳಗಿಲ್ಲ, ಕನಸು ಎಚ್ಚರಗಳ ನಿದ್ರೆ ಒಳಗಿಲ್ಲ, ನಿದ್ರೆ ಎಚ್ಚರ ಕನಸಿನೊಳಗಿಲ್ಲ. ಒಂದರೊಳಗೆ ಒಂದಿಲ್ಲಿವು. ಆದ್ರೆ ಮೂರು ಅವಸ್ಥೆ ಒಳಗೆ ನೀ ಇದಿ. ವಿಶ್ವನಾಗಿ ಇದನ್ನ ಅರಿತೀನಿ, ವಿಶ್ವರೂಪನಾಗಿ ಇದನ್ನ ಅರಿತಿ. ಅಲ್ಲೇ ಕನಸಿನೊಳಗೆ ಏನು ಮಾಡ್ತಿ? ಸೂಕ್ಷ್ಮ ಭಾವದಿಂದ ಅರಿತಿ, ಅದನ್ನೆಲ್ಲ ಅರಿತಿ. ಆಮೇಲೆ ಕಾರಣ ಭಾವದಿಂದ, ಕಾರಣದ ಇದರಿಂದ ಅಜ್ಞಾನದಿಂದ ನಿದ್ರೆಯನ್ನು ಅರಿತಿ. ಸೂಕ್ಷ್ಮದಿಂದ ಸೂಕ್ಷ್ಮ ಲೋಕವನ್ನು ಅರಿತಿ, ಸ್ಥೂಲದಿಂದ ಜಗತ್ತನ್ನು ಅರಿತಿ. ಈ ಮೂರು ಅವಸ್ಥೆ ಒಳಗೆ ನೀನೇನದಿ? ಅರಿತುವಂತ ಅದಿ ಸಾಕ್ಷಿ ಚೇತ. ನೀನು ಮಾತ್ರ ಮೂರು ಅವಸ್ಥೆ ಒಳಗೆ ಬೆರೆತಿಲ್ಲ. ಊರು ಸುಟ್ರೆ ಹನುಮಪ್ಪ ಹೊರಗಂತಾರ ಗೊತ್ತನ್ರಿ? ಹಂಗೆ ನೋಡು. ಏನಾದರೂ ನಾ ಹೊರಗೆ, ಬೇಕಾದಾದರೂ ನಾನು ಹೊರಗೆ. ಅದಕ್ಕೆ ಭಕ್ತವ, ರಾಮನ ಭಕ್ತ. ರಾಮನ ಧ್ಯಾನ ಮಾಡಿ ಮಾಡಿ ಆರಾಮಾಗಿಬಿಟ್ಟವ. ಅದು ಬೇಕಾದ್ರೆ ಸುಟ್ಕೊಂತ ನನಗೇನಂತ ಸಾಕ್ಷಿ ಅವ. ಅದಕ್ಕೆ ಆರಾಮದ. ಅದಕ್ಕೆ ಊರು ಹೊರಗೆ ಇಟ್ಟಿರ್ತಾರೆ ನಮ್ಮ ಅಪ್ಪನ. ಹಂಗೆ ನಾವು ಊರು ಹೊರಗಿರ್ಬೇಕ. ಮುಕ್ತಿ ಕೇಳೇನ್ರಿ ನಾವಾದ್ರೆ ಮುಕ್ತಿ. ಅವನು ಬೇಕಾದದ್ದೇನು? ಮುಕ್ತಿ. ಭಕ್ತವ ಶನಿ ಕಾಡುನ್ ತಡಿ ಅಂತ ಹೋದ್ನಂತ.
ನನಗೆ ಸೌಡಿಲ್ಲ, ನಾನು ಮಾತಾಡ್ಸಕ್ಕೆ ಬರಬೇಡ ಅನ್ನುವಂಥ ಹನುಮಂತ. ಈಗ ಉದಾಹರಣೆ ಹೇಳ್ತಾರೆ ರೀ, ಮತ್ತು ಎಲ್ಲಿ ಯಾವಾಗ ಮಾತಾಡಿದ್ರೆ ಅಂತ ಕೇಳಬೇಡ, ಮೌಲ್ಯ ತಿಳ್ಕೊಬೇಕ್ರಿ, ಒಂದಿಷ್ಟು ಪ್ರಶ್ನೆ ಮಾಡಬಾರ್ದು, ಮೌಲ್ಯ ತಿಳ್ಕೊಬೇಕು. ಅವನ್ನಂತ ನನಗೆ ಸೌಡಿಲ್ಲ, ಈಗ ನಾನು ಸ್ವಾಮಿ ಕಾರ್ಯ ಮಾಡಾಕತ್ತೀನಿ, ರಾಮ ಸೇತುವೆ ಮಾಡಾಕತ್ತೀನಿ ನಾನು ಅಂತ. ಇಲ್ಲೋ ಮಾರಾಯ, ಇವ್ನು ಎದಕ್ಕೆ ಬಂದಾನ ಗೊತ್ತ, ನೀವು ನಟ್ಟು ಕಾಡೇ ಹೋಗುನ್ ತಡಿ ಅಂತ ಬಂದಾನ ಅವ. ಎಲ್ಲರೇ ಜಾಗ ಕೊಡಿ ನಿನ್ನ ಶರೀರದಾಗ ಅನ್ನಂತವ. ಎಲ್ಲ ಕಡೆ ರಾಮನ ಕುಂತಾನ, ಜಾಗ ಇಲ್ಲ ಅನ್ನಂತವ. ಭಾಳ ಕಾಡಕತ್ತನಂತೆ, ಈ ಕಾಡಕ್ಕೆ ಬಂದಾನ ಮಗ, ಇವನು ಮಾಡ್ತೀನಿ ತಡಿ ಅಂತೇಳಿ ಕೊಡ್ತೀನಿ ಬಾ, ನಾನು ನೆಚ್ಚಾಗ ಕುಂದಿರ್ತೀನಿ ಅನ್ನಂತ. ಮತ್ತು ಒಂದು ಈಗ ಕರ್ಕೊತೀನಿ, ಆಮ್ಯಾಗ ನಾವು ಹೋಗಂದಿಂದ ಹೋಗ್ಬೇಕು ರೀ, ನಾವು ಅಲ್ಲಿ ಹೋಗ್ತೀನಿ ಅಂದ್ರೆ ನಾ ಬಿಡಾವಲ್ಲ ಮತ್ತೆ ಅಂತ ಹೇಳ್ತಾನೆ, ಜಪ್ತ ಮಾಡ್ಕೊಂತಾನೆ, ಕುಂದಿರ್ಸ್ತಾನೆ ರೀ. ಇವು ರಾಮ ಸೇತು ಕಲ್ಲು ಇರ್ತಾವಲ್ಲ ರೀ, ಮಲ್ಲ ಅದಕ್ಕೆ ಜಜ್ಜುದ್ರಿ ತಲೆಗೆ, ಅದು ಅಯ್ಯೋ ಅಂತ, ಯಪ್ಪ ಹನುಮ ನಾ ಹೊಕ್ಕೇನ್ರಿ, ಹೊಕ್ಕಿನೋ ಮಾರಾಯ ಬಿಡುದಿಲ್ಲ. ನಾ ಏನು ಹೇಳಿ ಮೊದಲು, ನಾನು ವಾಲ್ಯ ನೀನು ಕರ್ಕೊಳಕ್ಕಾಗಲ್ಲ, ನನಗೆ ಸೌಡಿಲ್ಲ ಅಂದ್ರೂ ಬಿಡುವಲ್ಲಿ ಕಾಡಕ್ನಲ್ಲಿ ವಾಲ್ಯೋ ಯಪ್ಪ, ಕಾಲ ಮುಗಿತೀನಿ ನಿನ್ನ ಅಂತ್ಯಕ್ಕೆ ನಾ ಬರುದಿಲ್ಲ ಇನ್ನೇಮ್ಮೆ ಅಂದ ಹೋಗ್ಯಾನ್ರಿ ಅವ. ಅಂದ್ರೆ ಇದ್ರ ಅರ್ಥ ಏನಂದ್ರೆ ಭಕ್ತ ಭಗವದ್ ಭಾವದೊಳಗಿದ್ದಾಗ ರೀ ಕಾಟ ಇಲ್ಲಂತ್ರಿ, ಈ ಮಾಯಾದ ಕಾಟ ಅವಂಗ ಕಾಟನೇ ಇಲ್ಲ. ಹಂಗೆ ನಾವು ಹನುಮಂತನ ಗತಿ ಆಗ್ಬೇಕಲ್ಲ, ಅವ್ನಿಗೆ ಎದಿ ಬಗ್ದು ಕೂಡಲೇ ರಾಮ್ ಕಣ್ಣಂತ ನಮ್ದು ಎದಿ ಬಗಿಬೇಕ್ರಿ. ಎಲ್ಲ ಬಲ್ಲ ನಮ್ಗೆ ಎಲ್ಲ ಅದಾವಲ್ಲ, ತುಂಬ್ಕೊಂಡೇವಲ್ಲ, ಅವದಾವ ನಮ್ಮ ವಿಷಯಗಳು ನೋಡ್ರಿ. ಅದಕ್ಕೆ ಹೇಳ್ತಾರ, ಎಚ್ಚರಿಕೆಯ ಅವಸ್ಥೆಯೊಳಗೆ ತೋರುವ ಎಲ್ಲದಕ್ಕೂ ನಿದ್ರೆಗೂ ನೀನೇ ಸಾಕ್ಷಿಯಾಗಿರುವಿ. ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಯ ನಿರ್ಗುಣ. ಬಂತಿಲ್ರಿ, ನಮ್ಮ ಗೌರವಕರ್ ಅಂತಾರೆ ಅದನ್ನ, ಸಾಕ್ಷಿ ಚೇತ ಅನ್ರಿ, ಸಾಕ್ಷಿ ಅಂತಾರ. ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಯ, ನಾ ಸಾಕ್ಷಿ ಅದೀನಿ. ಹೆಂಗದೀನಿ ಮತ್ತ ನಿರ್ಗುಣದೀನಿ, ಗುಣರಹಿತ ಅದೀನಿ, ಯಾವುದ್ರೊಳಗೂ ಲೇಪ್ ಆಗಿಲ್ಲ. ಇದು ಬೈಲಿ ಹೆಂಗೈತ್ರಿ, ಎಲ್ಲ ಅದ್ರೊಳಗೆ ಅದಾವು, ಯಾವುದಕ್ಕೂ ಅದು ಲೇಪ್ ಆಗಿಲ್ಲ. ಹಂಗೆ ಬೈಲಿ ಹಂಗೆ ಯಾವುದಕ್ಕೂ ಅಂಟ್ಕೊಂಡಿಲ್ಲ, ಎಲ್ಲ ಒಳಗೊಂಡೈತಿ. ಹಂಗೆ ಅರಿವಿನೊಳಗೆ ಇದೆಲ್ಲ ತೋರ್ತತಿ, ಅರಿವಿನೊಳಗೆ ಅಡಗತತಿ. ಆದ್ರೆ ಅರಿವು ಯಾವುದಕ್ಕೂ ಲೇಪ್ ಆಗಿಲ್ಲ. ಜಗವೆಂದರು ನಾನೇ, ಜಗದ ಒಡೆಯನೆಂದರು ನಾನೇ, ಚಿದಾನಂದ ರೂಪ ಶಿವೋಹಂ ಶಿವೋಹಂ ಅಂತ ಹೇಳ್ತಾರೆ. ಇಷ್ಟೆಲ್ಲ ಬಂತು. ಇಂಥ ವಿಚಾರಗಳನ್ನು ನಾವು ತಿಳ್ಕೊಂತ ನಮ್ಮ ಮನಸ್ಸಿನೊಳಗೆ ಗಟ್ಟಿ ಮಾಡ್ಕೋತ ಹೋದ್ವಿ ಅಂದ್ರೆ ನಾವು ನೀವೆಲ್ಲರೂ ಪರಮ ಸುಖಿಗಳಾಗ್ತೇವೆ.